ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವರ ನಿಸ್ಸೀಮವಾದ ಸ್ವಾತಂತ್ರ್ಯವನ್ನು, ಅಚಿಂತ್ಯವಾದ ಅದ್ಭುತವಾದ ಭಗವಂತನ ಶಕ್ತಿಯನ್ನು ಸಕಲ ಜೀವರು, ಜೀವರ ಎಲ್ಲ ಕರ್ಮಗಳು, ಕರ್ಮಗಳ ಫಲ ಆದಂತಹ ಸುಖ ಅಥವಾ ದುಃಖ ಎಲ್ಲವೂ ಭಗವಂತನ ಅಧೀನವಾಗಿದೆ. ಅಂತಹ ಭಗವಂತನ ಸ್ವಾತಂತ್ರ್ಯವಿದ್ದಾಗಲೂ ತನ್ನ ಕರ್ತೃತ್ವವನ್ನು ಅನುಭವದಿಂದ ತಿಳಿದು ಅದಕ್ಕೆ ತಕ್ಕಂತೆ ಶಾಸ್ತ್ರಗಳ ವಿಧಿ ನಿಷೇಧಗಳನ್ನು ಪರಿಪಾಲನೆ ಮಾಡಿ ಭಗವಂತನ ಅನುಗ್ರಹದಿಂದ ಫಲವನ್ನು ಪಡೆಯಬೇಕು. ಭಗವಂತನ ಹೆಸರು ಹೇಳಿ ಧೃತರಾಷ್ಟ್ರನಂತೆ ಎಲ್ಲವೂ ದೇವರ ಕೈಯಲ್ಲಿದೆ, ನಾನೇನು ಮಾಡಲಿ ಅಂತ ಕೃಷ್ಣ ಹೇಳಿ ಕಳಿಸಿದ. ಪಾಂಡವರಿಗೆ ಸಲ್ಲಬೇಕಾದ ಭೂಮಿಯನ್ನು ಪಾಂಡವರಿಗೆ ಕೊಡು, ಅವರೂ ಸುಖವಾಗಿರಲಿ, ನಿನ್ನ ಮಕ್ಕಳು ಸುಖವಾಗಿರಲಿ, ಅವರಿಗೆ ಸಿಗಬೇಕಾದ ರಾಜ್ಯದ ಭಾಗವನ್ನು ಅವರಿಗೆ ಕೊಟ್ಟು ಬಿಡು ಅಂತ. ಆಗ ಧೃತರಾಷ್ಟ್ರ ಕೊಟ್ಟ ಉತ್ತರ ನೋಡಿ, ದೇವರ ಪರವಾಗಿ ಬೇರೆ ಯಾರೋ ಹೇಳಿ ಕಳಿಸಿದ್ದಲ್ಲ, ದೇವರೇ ಹೇಳಿದ ಮಾತಿಗೆ ಧೃತರಾಷ್ಟ್ರ ಉತ್ತರ ಕೊಡ್ತಾನೆ. ಎಲ್ಲವೂ ದೇವರ ಅಧೀನ, ದೇವರೇ ಅವತಾರ ಮಾಡಿದ್ದಾನಲ್ಲ ಕೃಷ್ಣನಾಗಿ, ಅವನು ನೋಡಿಕೊಳ್ತಾನೆ ನನ್ನ ಕೈಯಲ್ಲೇನಿದೆ ಅಂತ. ದೇವರ ಹೆಸರು ಹೇಳಿ ತನ್ನ ಸ್ವಾರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಾಧಿಸಿದಂತಹ ಧೃತರಾಷ್ಟ್ರ, ಕಣ್ಣು ಕಳೆದುಕೊಂಡ ಧೃತರಾಷ್ಟ್ರ ತನ್ನ ಮಕ್ಕಳನ್ನು ಕಳೆದುಕೊಂಡು ಅನೇಕ ದುಃಖಗಳನ್ನು ಎದುರಿಸುವ, ತಾಪಗಳನ್ನು ಅನುಭವಿಸುವ ಪ್ರಸಂಗ ಬಂತಲ್ಲ, ಅಂತಹ ಪ್ರಸಂಗ ಬಂದೀತು. ದೇವರ ಹೆಸರಿನಲ್ಲಿ ಮೋಸ ಮಾಡಿ ನಾವು ಕರ್ಮಗಳಿಂದ ಭ್ರಷ್ಟರಾದರೆ ಎಚ್ಚರ ಇರಬೇಕು ಅನ್ನುವ ಮಾತನ್ನು ಈ ದೈವವಾದ, ಹಠವಾದ ಅಥವಾ ಜೀವಕರ್ತೃತ್ವವಾದದಲ್ಲಿ ಮಹಾಭಾರತ ನಮಗೆ ತಿಳಿಸಿಕೊಟ್ಟಿದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಚೆನ್ನಾಗಿ ವಿಶದಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡುವಾಗ ಮುಂದೆ ಬರುವ ಪ್ರಶ್ನೆಗಳು, ನಾವೆಲ್ಲ ದೇವರನ್ನು ಭಜಿಸುವಾಗ ಶರಣಾಗತಿಯ ರೂಪದಲ್ಲಿ ಅವನು ದಯಾಸಾಗರ, ಕರುಣಾನಿಧಿ, ದಯಾನಿಧಿ, ದಯಾನಿಧೆ, 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 ನಮೋ 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 ನಮಃ ಅಂತ ದೇವಶರ್ಮ, ವಾಯುದೇವರ ಶಿಷ್ಯ ಶ್ರೀನಿವಾಸ ದೇವರನ್ನು ಸ್ತೋತ್ರ ಮಾಡಿದ್ದನ್ನು ಕೇಳ್ತೀರಲ್ಲ. ಇದು ಒಂದು ಕಡೆಗಲ್ಲ, ಅನೇಕ ಇತಿಹಾಸ ಗ್ರಂಥಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ, ಸ್ತೋತ್ರ ಸಾಹಿತ್ಯದಲ್ಲಿ ಭಗವಂತನನ್ನು ಕರುಣಾಸಾಗರ ಎಂಬುದಾಗಿ ವರ್ಣನೆ ಮಾಡುವುದುಂಟು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಶ್ರೀಮದ್ ಆಚಾರ್ಯರು ಕೊಂಡಾಡಿದ್ದುಂಟು. ಆದರೆ ಈ ಕರ್ಮ ಸಿದ್ಧಾಂತವನ್ನು ಯಾವಾಗ ಅನುಶಾಸನ ಪರ್ವದಲ್ಲಿ ನೀವು ಕೇಳ್ತೀರಾ, ವಿಶೇಷವಾಗಿ ಉಮಾಮಹೇಶ್ವರ ಸಂವಾದದಲ್ಲಿ ಅಥವಾ ಕರ್ಮವಿಪಾಕ ಗ್ರಂಥದಲ್ಲಿ, ಅಲ್ಲಿಯೂ ಉಮಾಮಹೇಶ್ವರ ಸಂವಾದವೇ ಇರೋದು ಕರ್ಮವಿಪಾಕದಲ್ಲಿ, ಭಾಗವತಾದಿ ಗ್ರಂಥಗಳು, ಇವುಗಳೆಲ್ಲವನ್ನು ನೋಡಿದರೆ
ನಾವು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಭಗವಂತ ಫಲ ಕೊಡುವವನು ಅಂತನ್ನುವ ಮಾತು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಭಗವಂತ ಕೊಡುವವನಾದರೆ ಅವನ ಕಾರುಣ್ಯ ಏನು ಅನ್ನುವ ಪ್ರಶ್ನೆ ಬರುತ್ತದೆ. ವ್ಯಕ್ತಿ ತಾನು ದುಡಿದು ಸಂಬಳವನ್ನು ಗಳಿಸ್ತಾನೆ, ದುಡಿತಕ್ಕೆ ತಕ್ಕಂತೆ ಸಂಬಳ, ದುಡಿದದ್ದಕ್ಕೆ ಅವನಿಗೆ ಲಾಭ, ಲಾಭವಾದದ್ದಕ್ಕೆ ನಮಗೆ ಸಂಬಳ. ಕಾರುಣ್ಯ ಅಂತ ಯಾರು ಹೇಳುವುದಿಲ್ಲ. ಹೊಟ್ಟೆಗಿಲ್ಲದೆ ಅಲದಾಡುವ ವ್ಯಕ್ತಿಯನ್ನು ಕರೆದು ಮನೆಯಲ್ಲಿ ಆಶ್ರಯ ನೀಡಿ ಅವನಿಗೆ ಆತಿಥ್ಯ ಮಾಡಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅಕಾಮಡೇಷನ್ ಕೊಟ್ಟು ಅನ್ನ ಆಹಾರಗಳನ್ನು ಕೊಟ್ಟು ಬಟ್ಟೆಯನ್ನು ಕೊಟ್ಟು ಯೋಗಕ್ಷೇಮ ನೋಡಿಕೊಂಡ್ರೆ ದಯೆ, ಕಾರುಣ್ಯ. ಕಾರಣ ಲಾಭ ಏನಿಲ್ಲ ಅವನಿಗೆ. ಇವನು ಅವನ ಮನೆಯಲ್ಲಿ ದುಡಿಯುವವ ಅಲ್ಲ, ಸೇವಕ ಅಲ್ಲ. ಆದರೂ ಇವನ ಮೇಲೆ ಕೇವಲ ಪ್ರೀತಿಯಿಂದ ದಯೆಯಿಂದ ಕರೆದು ಜಾಗ ಕೊಟ್ಟು ಅನ್ನ ಆಹಾರ ಕೊಟ್ಟದ್ದಕ್ಕೆ ಎಂತಹ ಕರುಣಾಳು ಅಂತ ಆ ಸದ್ಗೃಹಸ್ಥನಿಗೆ ಬಂದ ಅತಿಥಿ ವರ್ಣನೆ ಮಾಡಿದರೆ ಅರ್ಥವಿದೆ. ಹಾಗೇನಾದರೂ ದೇವರು ನಾವೇನು ಸೇವೆ ಮಾಡದಿದ್ದರೂ ದೇವರ ಜಗತ್ತಿನಲ್ಲಿ, ದೇವರ ಮಂದಿರದಲ್ಲಿ, ದೇವರ ಮನೆಯಲ್ಲಿ, ದೇವರ ರಾಜ್ಯದಲ್ಲಿ, ಯಾವುದೇ ಕಾನ್ಸೆಪ್ಟ್ ತೆಗೆದುಕೊಳ್ಳಿ, ಇದೊಂದು ದೇವರ ರಾಜ್ಯ ಅಂತ ಭಾವಿಸಿ, ದೇವರ ಮನೆ ಅಂತ ಭಾವಿಸಿ, ಈಶಾವಾಸ್ಯಮಿದಂ ಸರ್ವಂ, ಇಂತಹ ದೇವರ ಮನೆಯಲ್ಲಿಯೋ ದೇವರ ಮಂದಿರದಲ್ಲಿಯೋ ದೇವರ ರಾಜ್ಯದಲ್ಲಿಯೋ ಯಾವ ಸೇವೆಯನ್ನು ನಾವು ಮಾಡದಿರುವಾಗಲೂ ನಮ್ಮ ಮೇಲಿನ ದಯೆಯಿಂದ ದೇವರು ನಮಗೆ ಸುಖ ಕೊಟ್ಟರೆ, ಕಷ್ಟ ಕಳೆದರೆ ಅಥವಾ ಕಷ್ಟ ಕೊಡದೇನೇ ಇದ್ದರೆ ಆಗ ಅದು ದೇವರ ಕಾರುಣ್ಯ ಅಂತ ನಾವು ತಿಳಿಯಬಹುದು. ನಾವು ಸೇವೆ ಮಾಡಿದ್ದಕ್ಕೆ ತಕ್ಕ ಫಲವನ್ನು ದೇವರು ಕೊಡ್ತಾನೆ ಅಂದರೆ ಅಲ್ಲಿ ವ್ಯವಹಾರ ಆಯಿತು. ನೀನಿಷ್ಟು ಕೆಲಸ ಮಾಡು, ನಿನಗೆಷ್ಟು ಸಂಬಳ, ಸಂಬಳದ ರೂಪದಲ್ಲಿ ದೇವರು ಇಲ್ಲಿ ಸುಖ ಕೊಡ್ತಾನೆ. ಒಂದೊಂದು ಕಡೆಗೆ ಒಂದೊಂದು ರೀತಿಯ ಸಂಬಳ ಇರುತ್ತೆ ಅಲ್ವಾ? ಎಲ್ಲ ಕಡೆಗೂ ಹಣವೇ ಇರೋದಿಲ್ಲ. ಕೆಲವು ಕಡೆಗೆ ಹಣದ ರೂಪದಲ್ಲಿ ಕೊಡ್ತಾರೆ, ಧಾನ್ಯದ ರೂಪದಲ್ಲಿ ಕೊಡ್ತಾರೆ, ವಸ್ತ್ರದ ರೂಪದಲ್ಲಿ ಕೊಡ್ತಾರೆ, ಭೂಮಿಯ ರೂಪದಲ್ಲಿ ಕೊಡ್ತಾರೆ. ಪ್ರತಿಫಲ ಅಷ್ಟೇ, ಅದು ಹಣವೇ ಆಗಬೇಕು ಅಂತಲ್ಲ. ದೇವರು ನಾನಾ ರೀತಿಯ ಈ ದೇಹ, ಇಂದ್ರಿಯಗಳು, ಮನಸ್ಸು, ಅನ್ನ ಆಹಾರ, ವಸ್ತ್ರ, ಬಂಧು ಬಳಗ, ಪ್ರೀತಿ, ವಿಶ್ವಾಸ ಏನೆಲ್ಲ ದೇವರು ಕೊಡ್ತಾನೆ, ಬಹಳ ಕೊಟ್ಟಿದ್ದಾನೆ, ಒಪ್ಪಿಕೊಳ್ತೇವೆ. ಬಹಳ ಕೊಟ್ಟದ್ದೆಲ್ಲವನ್ನೂ ಬಹಳ ನೋಡಿ ಕೊಟ್ಟದ್ದು, ನಾವು ಮಾಡಿದ ಕರ್ಮಗಳನ್ನು ನೋಡಿ ದೇವರು ಕೊಟ್ಟದ್ದು. ಅಂದಮೇಲೆ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡುವುದಾದರೆ ಕಾರುಣ್ಯ ಏನು ಅಂತ ಪ್ರಶ್ನೆ. ಜೊತೆಗೆ ಕಷ್ಟಗಳನ್ನು ಕೊಡಲೇಬಾರದಲ್ವಾ ದೇವರು? ಕಾರುಣ್ಯ ಇದ್ದರೆ ತಪ್ಪು ಮಾಡಿದರೂ ಅವುಗಳನ್ನು ಮನ್ನಿಸಿ ದೇವರು ನಮಗೆ ಸುಖ ಕೊಡಬೇಕು, ಕಷ್ಟ ಕೊಡಬಾರದು. ಅದು ನಿಜವಾದಂತಹ ಕಾರುಣ್ಯ ಸಾಗರ, ದಯಾನಿಧಿ ಅಂತ ಹೇಳುವುದಕ್ಕೆ ದೊಡ್ಡದಾದಂತಹ ಲಕ್ಷಣವಾಗತ್ತೆ. ತಪ್ಪು ಮಾಡಿದರೂ ಕ್ಷಮೆ ಮಾಡಿದರೆ, ತಪ್ಪಿಗೆ ಫಲವಾಗಿ ದೇವರು ದುಃಖವನ್ನು ಅಷ್ಟೇ ಸರಾಸರಿಯಾಗಿ ಕೊಡ್ತಾನೆ ಅಂದರೆ ವ್ಯವಹಾರ ಮಾತ್ರ ಆಯಿತು. ಅವನು ದೊಡ್ಡ ಒಂದು ವ್ಯವಹಾರ ನಿಧಿ, ವ್ಯಾಪಾರ ನಿಧಿ, ದಯಾನಿಧಿ ಅಲ್ಲ ಅವನು ಅನ್ನುವ ಆಕ್ಷೇಪ, ಒಂದು ಶಂಕೆ ಈ ಹಿನ್ನೆಲೆಯಲ್ಲಿ ಬರಬಹುದು. ಅದಕ್ಕೂ ಮಹಾಭಾರತ, ಶ್ರೀಮದಾಚಾರ್ಯರ ವಚನಗಳು ಸಮಾಧಾನವನ್ನು ನೀಡುತ್ತವೆ. ಹಾಗೆ ತಿಳಿಯಬೇಡಿ. ಒಂದು ಮಾತನ್ನು ಗಮನಿಸಿದರಲ್ಲ ನಾನು ಹೇಳುವಾಗ, ಸದ್ಗೃಹಸ್ಥ ತನಗೆ ಯಾವ ಲಾಭ ಇಲ್ಲದಿದ್ದರೂ ಮನೆಗೆ ಕರೆದು ಹೊಟ್ಟೆ ಬಟ್ಟೆಗೆ ಎಲ್ಲದಕ್ಕೂ ಕೊಟ್ಟು ಆಶ್ರಯ ನೀಡಿದರೆ ಅವನನ್ನು ದಯಾನಿಧಿ, ಕರುಣಾಳು ಅಂತ ಕರೆಯಬಹುದು. ಲಾಭಕ್ಕಾಗಿ ಮಾಡಿದರೆ ಕರುಣಾಳು ಅಂತ ಹೇಳೋ ಹಾಗಿಲ್ಲ ಅಂತ. ಅದೇ ಮಾತನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ, ಅದನ್ನೇ ನಂಬಿ ಇದೇ ನಿಜವಾದ ಸಿದ್ಧಾಂತ, ನಮ್ಮ ದೇವರು ಹಾಗೇ ಅನ್ನುವುದನ್ನು ತಿಳಿಯಿರಿ. ಕರ್ಮಗಳನ್ನು ಮಾಡಿದ್ದಕ್ಕೆ ಮತ್ತೆ ಫಲ ಕೊಡ್ತಾನಲ್ಲ, ದುಡಿಸಿಕೊಂಡನಲ್ಲ ಅಂತ ಅಲ್ಲಿಯೇ ತಪ್ಪು ತಿಳುವಳಿಕೆ ಇದೆ. ದುಡಿಸಿಕೊಂಡ ಅಂದರೆ ದುಡಿಸಿದ,
ದುಡಿಸಿಕೊಂಡ ಅಲ್ಲ, ದುಡಿಸಿದ ಅಷ್ಟೇ. ವ್ಯತ್ಯಾಸ ಏನು? ದುಡಿಸಿಕೊಂಡ ಅನ್ನುವುದರೊಳಗೆ ದುಡಿಸಿಕೊಂಡದ್ದಕ್ಕೆ ತನಗೇನೋ ಲಾಭ ಇದೆ ಎನ್ನುವ ಅಂಶ ಸೂಚಿತವಾಗುತ್ತೆ. ಕೆಲಸ ಮಾಡಿಸಿಕೊಂಡ್ರು ಅಂದರೆ ನಾವು ಅವರ ಮನೆಯಲ್ಲಿ ದುಡಿದದ್ದಕ್ಕೆ ಅವರಿಗೆ ಲಾಭ ಇದೆ. ಕಸ ಗುಡಿಸಿದೆವು, ಅವರ ಮನೆ ಸ್ವಚ್ಛ ಆಯಿತು. ಅಡುಗೆ ಮಾಡಿದರೆ ಅವನ ಹೊಟ್ಟೆಗೆ ಊಟ ಮಾಡುವುದಕ್ಕೆ ನಾವೊಂದು ಉಪಕಾರ ಮಾಡಿದ ಹಾಗಾಯಿತು. ಹೀಗೆ ನಮ್ಮಿಂದ ದುಡಿಸಿಕೊಂಡು ಸಂಬಳ ಕೊಡೋದು ಅಂದರೆ ದುಡಿಸಿಕೊಂಡ ವ್ಯಕ್ತಿಗೆ ನಮ್ಮ ದುಡಿತದಿಂದ ಲಾಭವಿದೆ ಅಂತ ಅರ್ಥ. ಆಗ ದುಡಿಸಿಕೊಳ್ಳೋದು. ದೇವರು ನಮ್ಮನ್ನು ದುಡಿಸಿಕೊಳ್ಳೋದು ಅಂದರೆ ದುಡಿಸಿಕೊಳ್ಳೋದಿಲ್ಲ, ಅವನಿಗೆ ಲಾಭವೇ ಇಲ್ಲ. ದುಡಿಯಿರಿ ಅಂತ ಹೇಳ್ತಾನಷ್ಟೇ, ಲಾಭ ನಮಗೆ ಇದೆ, ದುಡಿದುಕೊಳ್ಳಿ ಅಂತಾನೆ. ಅವನು ದುಡಿಸಿಕೊಳ್ಳೋದಿಲ್ಲ, ನೀವು ದುಡಿದುಕೊಳ್ಳಿ ಅಂತಾನೆ. ಅಂದರೆ ದುಡಿಯೋದು ನೀವೇ, ದುಡಿಯೋದರಿಂದ ಆಗೋ ಲಾಭವೂ ನಿಮಗೆ ಎನ್ನುವ ಅರ್ಥದಲ್ಲಿ ನೀವು ದುಡಿದುಕೊಳ್ಳಿ, ಲಾಭ ಅನುಭವಿಸಿ ಅಂತ ಹೇಳ್ತಾನೆ ಹೊರತು ತಾನು ನಮ್ಮ ದುಡಿತದಿಂದ ಲಾಭ ಮಾಡಿಕೊಂಡು ನಮಗೆ ಫಲ ಕೊಡುವವ ಅಲ್ಲ. ಹೀಗಾಗಿ ದೇವರು ಅಪಾರವಾದ ಕಾರುಣ್ಯ ಸಾಗರ. ಎಂತಹ ಅದ್ಭುತವಾದ ಭಗವಂತನ ಕಾರುಣ್ಯವನ್ನು ವರ್ಣನೆ ಮಾಡ್ತಾರೆ ಶ್ರೀಮದ್ ಭಾಗವತವನ್ನು ನೋಡಿ. ಯತ್ರ ತ್ರಿಸರ್ಗೋ ಮೃಷ, ಮೊನ್ನೆನೇ ಕೇಳಿದಿರಲ್ಲ, ಇಷ್ಟು ದೊಡ್ಡ ವಿಶ್ವವನ್ನು ನಿರ್ಮಾಣ ಮಾಡಿದಂತಹ ಭಗವಂತ ಒಂದು ಸಣ್ಣ ಲಾಭ ಜಗತ್ತಿನ ಸೃಷ್ಟಿ ಮಾಡಿದ್ದಕ್ಕೆ, ನಿರ್ಮಾಣ ಮಾಡಿದ್ದಕ್ಕೆ, ಜೀವರಾಶಿಗಳನ್ನು ಪ್ರಚೋದನೆ ಮಾಡುವುದಕ್ಕೆ ಒಂದೇ ಒಂದು ಲಾಭ. ಸ್ಪಷ್ಟವಾಗಿ ಭಾಗವತ ಹೇಳ್ತದೆ, ಯತ್ರ ತ್ರಿಸರ್ಗೋ ಮೃಷ. ಇಂಥ ದೊಡ್ಡ ಜಗತ್ತಿನ ಸೃಷ್ಟಿ ಮಾಡಿದರೆ ಒಂದು ಕಾಸು ಲಾಭ ಇಲ್ಲದೆ ದೇವರು ಮಾಡ್ತಾನೆ ತನಗಾಗಿ. ಆಶ್ಚರ್ಯವಾಗತ್ತೆ. ನಮ್ಮ ಒಂದು ನೋಟ, ನಮ್ಮ ಒಂದು ನುಡಿ, ಒಂದು ನಡೆ, ಪ್ರತಿಯೊಂದಕ್ಕೂ ನನಗೇನು ಲಾಭ ಅನ್ನುವ ಚಿಂತನೆ ಇಲ್ಲದೆ ನಾವು ಮಾಡೋದೇ ಇಲ್ಲ. ಅದರಲ್ಲಿ ಎರಡು ತರಹದ ಜನ ಇರಬಹುದು. ಸ್ವಾರ್ಥ, ಕೀಳುಮಟ್ಟ ಸ್ವಾರ್ಥ ಆಗಿರ್ಬೋದು, ಪುಣ್ಯ, ಅದೃಷ್ಟ, ದೇವರ ಅನುಗ್ರಹ, ಜನ್ಮಾಂತರದ ಲಾಭಗಳು, ಸಾಧನೆ, ಇಂತಹ ಸಾತ್ವಿಕ ಉದ್ದೇಶಗಳಾಗಿರ್ಬೋದು. ಸಾತ್ವಿಕ ಉದ್ದೇಶಗಳನ್ನಿಟ್ಟುಕೊಂಡವರು ಸಾತ್ವಿಕರು, ಕೇವಲ ಭೋಗ ಇಂಥವುಗಳನ್ನು ಉದ್ದೇಶ ಇಟ್ಟುಕೊಂಡರೆ ರಾಜಸರು, ಇನ್ನೊಬ್ಬರಿಗೆ ಅಹಿತ ಬಹಿಸುವವರು ತಾಮಸರು ಅಂತಾಗಿರ್ಬೋದು. ಆದರೆ ಎಲ್ಲರಿಗೂ ಉದ್ದೇಶ ಇದೆ, ಜೀವರಿಗೆ ಸ್ವಾರ್ಥ ಇದೆ. ಸ್ವಾರ್ಥ ಒಳ್ಳೆಯದೋ ಕೆಟ್ಟದ್ದೋ ಆ ಮಾತು ಬೇರೆ, ಸ್ವಾರ್ಥ ಇದೆ. ತನಗಾಗಿ ಏನೂ ಲಾಭ ಇಲ್ಲದೆ ಮಾಡುವ ಒಬ್ಬ ವ್ಯಕ್ತಿ ಅಂದರೆ ಭಗವಂತ. ಅಂತಹ ಅಂದರೆ ಪ್ರಪಂಚದಲ್ಲಿ ಈ ರೀತಿಯ ನಿಸ್ವಾರ್ಥವಾದ ಉಪಕಾರವನ್ನು ಮಾಡಲು ಸಾಧ್ಯವಿದೆಯೇ ಅಂತ ಊಹೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ದೇವರ ಶಕ್ತಿ ಹೇಗೆ ಅಚಿಂತ್ಯವೋ ಆ ಭಗವಂತನ ಕಾರುಣ್ಯವೆಂಬ ಗುಣವೂ ಅಷ್ಟೇ ಅಚಿಂತ್ಯವಾಗಿದೆ, ಅದ್ಭುತವಾಗಿದೆ. ಅಂತಹ ಕಾರುಣ್ಯ ಪರಮಾತ್ಮನ ಕಾರುಣ್ಯ. ಉದಾಹರಣೆಗೆ ವಿಚಾರ ಮಾಡಿ, ನಾವು ಕರ್ಮ ಮಾಡಿದ್ದಕ್ಕೆ ದೇವರು ನಮಗೆ ಫಲ ಕೊಡ್ತಾನೆ. ಒಂದು ಹೋಮದಿಂದ ದೇವರನ್ನು ಸಂತೋಷಪಡಿಸಿದ್ದು, ದೇವರಿಗಾಗಿ ಆಹುತಿಗಳನ್ನು ಹಾಕಿದ್ದು, ಏನಾಗಬೇಕಾಗಿದೆ ನಿತ್ಯ ತೃಪ್ತನಾದ ಭಗವಂತನಿಗೆ? ನಾವು ಹೋಮ ಹವನಗಳಿಂದ ದೇವರಿಗೆ ಹವಿಸ್ಸನ್ನು ಕೊಟ್ಟು ದೇವರ ಹೊಟ್ಟೆ ತುಂಬಿಸಬೇಕಾದ ಅವಶ್ಯಕತೆ ಇದೆಯೇ? ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಇಡೀ ಜಗತ್ತೇ ಭಗವಂತನ ಉದರದಲ್ಲಿದೆ. ಇದನ್ನು ತಾನೇ ತೋರಿಸಿದ ಕೃಷ್ಣ ಬಾಯಿ ತೆರೆದು ಯಶೋದೆಗೆ. ಏನೋ ಕೃಷ್ಣ ಮಣ್ಣು ತಿಂದೆ ಅಂತಲ್ಲ, ನಿಜವಾ? ಬಲರಾಮ ಹೇಳ್ತಾ ಇದ್ದಾನೆ ನೀನು ಮಣ್ಣು ತಿಂದಿ ಅಂತೆ. ಕೃಷ್ಣ ಹೇಳಿದ, ನಾಂಬ ಮೃದ್ಭಕ್ಷಿತಾಹಂ. ಮುಖ ವಿವೃತಿ ಮಕರ್ನಾಂಬ ಮೃದ್ಭಕ್ಷಿತಾಹಂ. ನಾನು ಮಣ್ಣು ತಿಂದಿಲ್ಲ, ಹಾಗಾದರೆ ಬಾಯಿ ತೆರೆದು ತೋರಿಸು ಅಂದರೆ ಕೃಷ್ಣ ಬಾಯಿ ತೆರೆದರೆ ಇಡೀ ಬ್ರಹ್ಮಾಂಡವನ್ನೇ ಕಂಡಿದ್ದಾಳೆ ಯಶೋದೆ. ಅಂದರೆ ಯಾವ ಭಗವಂತನ ಉದರದಲ್ಲಿ ವಿಶ್ವ ಇದೆ, ಇಷ್ಟಿದ್ದೂ ದೇವರಿಗೆ ಅದೊಂದು ಭಾರ ಆಗಿಲ್ಲ ಅನ್ನುವುದನ್ನು ಗಮನಿಸಿ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ. ದೇವರ ಉದರ ಹೇಗಿದೆ ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ. ಜಗದಾಗೂಹಕ, ಇಡೀ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಅಂದರೆ ಇಷ್ಟು ದೊಡ್ಡ ಹೊಟ್ಟೆ ಆಗಿರ್ಬೋದಲ್ಲ. ಒಂದು ಸಣ್ಣ ಮಗುವನ್ನು ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತರೆ
ಹೊಟ್ಟೆ ದಪ್ಪಾಗಿಬೇಕು ಅಂತಾದರೆ ವಿಶ್ವವನ್ನು ಹೊತ್ತ ತಾಯಿ ದೇವರು ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿರಲಿಕ್ಕಿಲ್ಲ. ವಿಶ್ವದಷ್ಟೇ ದೊಡ್ಡ ಹೊಟ್ಟೆಯಾ? ಅಷ್ಟು ದಪ್ಪಾಗಿದೆಯಾ? ಭಾರಿ ಫ್ಯಾಟು ಇಲ್ಲ. ಪಲ್ಲವ ಸಮಕುಕ್ಷೆ, ಅದೇ ಹೊಸದಾಗಿ ವಸಂತ ಋತುವಿನಲ್ಲಿ ಬೆಳೆದ ಚಿಗುರು, ಎಷ್ಟು ಮೃದುವಾದ ಎಲೆ, ಅಷ್ಟು ತೆಳುವಾದ ಪರಮಾತ್ಮನ ಉದರವಂತೆ. ಇಂಥ ದೊಡ್ಡ ಜಗತ್ತನ್ನು ಹೊಟ್ಟೆಯಲ್ಲಿ ಧಾರಣೆ ಮಾಡಿದರೂ ಕೂಡ ಕೆಲವು ಸಂದರ್ಭದಲ್ಲಿ ನಾವು ವಿನೋದಕ್ಕಾಗಿ ಹೇಳೋದುಂಟು, ಶ್ರೀಮದಾಚಾರ್ಯರು ಸಂಸ್ಕೃತದ ಶ್ಲೋಕದಲ್ಲಿ ಕನ್ನಡವನ್ನು ಬಳಸಿದ್ದಾರೆ ಅಂತ. ಅದು ಸಂಸ್ಕೃತ ಶಬ್ದವೇ ವಿನೋದಕ್ಕೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡೆಯೋ, ಆದರೂ ನಿನ್ನ ಹೊಟ್ಟೆ ಎಷ್ಟು ತೆಳುವಾಗಿದೆ, ಈ ನಿನ್ನ ಮಹಿಮೆಗೆ ನಾನು ನಿನಗೆ ಶರಣಾದೆ ಎಂದರು ಶ್ರೀಮದಾಚಾರ್ಯರು. ಜಗದಾಗೂಹಕ ಪಲ್ಲವ ಸಮಕುಕ್ಷೆ ಶರಣಾದೆ, ನಾನು ನಿನಗೆ ಶರಣಾಗಿ ಬಿಟ್ಟೆ ಅಂತ. ಅದು ಕನ್ನಡದ ಶಬ್ದ. ದಾಸ ಸಾಹಿತ್ಯವನ್ನು ಶ್ರೀಮದಾಚಾರ್ಯರೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ತಪ್ಪೇನಿಲ್ಲವಲ್ಲ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಎಲ್ಲ ಶರಣರಿಗೆ ನೀನು ಆದಿ, ಅದೊಂದು ಅರ್ಥ. ಆದಿಶರಣ ಸಂಸ್ಕೃತ ಶಬ್ದವೇ ಅದು. ಜೊತೆಗೆ ಶರಣಾದೆ, ಶರಣು ಬಂದೆ ನಿನಗೆ, ನಿನ್ನ ಈ ಮಹಿಮೆಗೆ ನಾನೇನೆಂಬೆ ಅನ್ನುವ ರೀತಿಯಲ್ಲಿ ಶ್ರೀಮದಾಚಾರ್ಯರು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅಂದರೆ ಇಂತಹ ಭಗವಂತನಿಗೆ ಕೊಡುವ ಹವಿಸ್ಸೋ ಅಥವಾ ಪೂಜೆ ಮಾಡುವಾಗ ಸಮರ್ಪಣೆ ಮಾಡುವ ಹಣ್ಣು, ಹಾಲು, ಸಕ್ಕರೆ, ಬೆಲ್ಲ, ಅನ್ನ, ಪಾಯಸ, ಯಾವ ನೈವೇದ್ಯದಿಂದ ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯ ಇದೆ? ನನ್ನ ಕೆಲಸ ಆಯಿತು, ಹೌದಾ, ಹೇಗಾಯಿತು? ಹೇಗಾಯಿತು ಅಂದರೆ ಏನು? ಅದಕ್ಕೆಲ್ಲ ಏನು ಬೇಕೋ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಸರಿಯಾಗಿ ಚೆನ್ನಾಗಿ ದೇವರಿಗೆ ಏನೇನು ನೈವೇದ್ಯ ಮಾಡಬೇಕೋ ಮಾಡಿ, ಕೃಷ್ಣನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಅವನನ್ನು ಸಂತೋಷಪಡಿಸಿ ಅವನಿಂದ ಕೆಲಸ ಮಾಡಿಸಿಕೊಂಡ್ವಿ ಎನ್ನುವ ರೀತಿಯಲ್ಲಿ ಶಬ್ದಗಳ ಧಾಟಿ ಬೇರೆ ರೀತಿಯಲ್ಲಿ ಬಂದಿದ್ದರೂ ಕೂಡ ಭಾವನೆ ಅನೇಕರ ಮನಸ್ಸಿನಲ್ಲಿ ಹೀಗಿರುತ್ತೆ. ನಾನು ಮಾಡಿದೆ ಯಜ್ಞ, ಫಲ ಸಿಕ್ತು. ನಾನು ಪೂಜೆ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ಸೇವೆ ಮಾಡಿದೆ, ಹರಕೆ ಬೇಡ್ಕೊಂಡಿದ್ದೆ, ಅದನ್ನು ಪೂರ್ಣ ಮಾಡಿದೆ, ನನ್ನ ಕೆಲಸ ನಾನು ಮಾಡಿಕೊಂಡೆ. ಏನು ದೇವರಿಗೆ ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸಿ ಮಾಡಿಕೊಂಡೆ. ಸರ್ಕಾರಕ್ಕೆ ಏನು ಕೊಡಬೇಕೋ ಕೊಟ್ಟು ನನ್ನ ಕೆಲಸ ನಾನು ಮಾಡಿಕೊಂಡೆ. ಅಂಗಡಿಯವನಿಗೆ ಕೊಡಬೇಕಾದದ್ದನ್ನು ಕೊಟ್ಟು ನನ್ನ ಪದಾರ್ಥ ನಾನು ತಂದೆ ಅನ್ನುವ ಮಾತನ್ನು ಹೇಳುವಾಗ ಏನೊಂದು ಮನಸ್ಸಿನಲ್ಲಿ ಭಾವನೆ ಇರುತ್ತೆ, ಯಾವ ಭೂಮಿಕೆ ಇರುತ್ತೆ, ಅದೇ ಭೂಮಿಕೆಯಿಂದ ದೇವರ ವಿಷಯದಲ್ಲಿ ಮಾತಾಡ್ತೇವೆ. ಎಂತಹ ಅನ್ಯಾಯ ಇದು! ಏನಾಗಬೇಕಾಗಿದೆ ದೇವರಿಗೆ? ಜಗತ್ತನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡ ಆ ಭಗವಂತನಿಗೆ ಏನು ಕೊಟ್ಟು ಹೊಟ್ಟೆ ತುಂಬಿಸುವುದಕ್ಕೆ ಸಾಧ್ಯ? ಅವನಿಗೆ ಹಸಿವು ಇದೆ ಎಲ್ಲಿ? ನೀರಡಿಕೆ ಇದೆ ಎಲ್ಲಿ? ಯಾವ ಅತೃಪ್ತಿ ಇದೆ ನಿತ್ಯ ತೃಪ್ತನಾದ ಭಗವಂತನಿಗೆ? ಹಾಗಾದರೆ ತಿಳಿಯಿರಿ, ಪೂಜೆ, ಪುನಸ್ಕಾರ, ಯಜ್ಞ, ಯಾಗ, ನೈವೇದ್ಯ, ಬಲಿ ಇವುಗಳಿಂದ ದೇವರನ್ನು ಸಂತೋಷಪಡಿಸ್ತೇವೆ ಅಂದರೆ ಅವನಿಗೆ ಏನೋ ಬೇಕಾದದ್ದನ್ನು ಕೊಟ್ಟು ತುಂಬಿದ್ದೇವೆ ಅಂತ ತಿಳಿಯಬೇಡಿ. ನಾವು ತುಂಬಿಕೊಂಡೆವು ಪುಣ್ಯವನ್ನು ಅಷ್ಟೇ, ಅವನಿಗೇನು ತುಂಬಲಿಲ್ಲ ನಾವು. ಅವನು ನಿತ್ಯ ತೃಪ್ತ. ಹಾಗಾದರೆ ಯಾಕೆ ಕೊಡಬೇಕು ಹೇಳಿ? ಅವನಿಗೆ ಬೇಕಾದದ್ದನ್ನು ಏನನ್ನೂ ನಾವು ಅವನಿಗೆ ಕೊಡಲಿಕ್ಕಾಗುವುದಿಲ್ಲ, ಯಾಕೆಂದರೆ ಅವನಿಗೇನು ಬೇಕೇ ಆಗಿಲ್ಲ. ಅವನಿಗೆ ಬೇಕಾದದ್ದನ್ನು ಅವನಿಗೆ ಕೊಟ್ಟೆವು, ನಮ್ಮನ್ನು ದುಡಿಸಿಕೊಂಡ, ನಮ್ಮಿಂದ ಏನೋ ಲಾಭ ಮಾಡಿಕೊಂಡ, ಅದಕ್ಕೆ ನಮಗೆ ಕೊಟ್ಟ ಅನ್ನುವಂತಹ ಪರಿಸ್ಥಿತಿಯೇ ಇಲ್ಲದಿರುವಾಗ ದೇವರು ಕೇವಲ ನಮಗಾಗಿ ಕೊಡ್ತಾನೆ ಅಂದರೆ ಕಾರುಣ್ಯವಲ್ಲದೆ ಇನ್ನೇನು? ಸ್ವಾರ್ಥ ಏನೂ ಇಲ್ಲ. ಇದು ಎಲ್ಲ ಕಡೆಗೂ ಸರಿ. ಇದು ಕೇವಲ ನೈವೇದ್ಯ, ಪೂಜೆ, ಯಜ್ಞಕ್ಕೆ ಸಂಬಂಧಪಟ್ಟದ್ದಲ್ಲ. ನಾವು ಅದೆಲ್ಲ ಅಲ್ಲ. ದೇವರಿಗೆ ಯಾವುದು ಬಹಳ ಬೇಕಲ್ಲ, ಪಾಠ, ಪ್ರವಚನ, ಸ್ತೋತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ, ಗಾಯತ್ರಿಯ ಜಪ ಅಥವಾ ಇನ್ಯಾವುದೋ ನಾಮಸ್ಮರಣೆ, ಈ ತರಹದ ಸೇವೆಗಳನ್ನು ಮಾಡಿ ದೇವರನ್ನು ಸಂತೋಷಪಡಿಸಿದ್ದೇವೆ ಸರಿ. ಅದಕ್ಕಾದರೂ ದೇವರಿಗೆ ಏನು ಅಪೇಕ್ಷೆ ಇದೆ? ಯಾರು ಹೊಗಳುವವರೇ ಇಲ್ಲ, ಎಲ್ಲಿಯೋ ಮೂಲೆಯಲ್ಲಿ ಕೂತಿದ್ದಾನೆ. ಅಂಥವನನ್ನು ಹೋಗಿ ಹೊಗಳಿಬಿಟ್ರೆ ಜನ ಎಲ್ಲ ನನ್ನನ್ನು ಉದಾಸೀನ ಮಾಡಿದ್ದಾರೆ, ತಿರಸ್ಕಾರ ಮಾಡ್ತಾರೆ, ನೀನೊಬ್ಬ ನನ್ನನ್ನು ಹೊಗಳ್ತೀಯಲ್ಲಪ್ಪ ಅಂತ ತನ್ನ ಕೈಯಲ್ಲಿದ್ದದ್ದನ್ನೆಲ್ಲ ಎತ್ತಿ ಕೊಡ್ಬೋದು. ಕೊರಳಲ್ಲಿದ್ದ ಬಂಗಾರದ ಹಾರವನ್ನೇ ಎತ್ತಿ ಹಾಕ್ಬೋದು. ಆ ಸಮಸ್ಯೆ ನಮ್ಮ ದೇವರಿಗುಂಟಾ? ಉರುಗಾಯ ಭಗವಂತ, ಉರುಭಿರ್ಗೀಯತೆ ಇತಿ ಉರುಗಾಯ. ಬ್ರಹ್ಮಾದಿ ದೇವತೆಗಳು ಸಾಲು ಸಾಲಾಗಿ ನಿಂತು ಭಗವಂತನ ಸ್ತೋತ್ರವನ್ನು ಮಾಡುತ್ತಾರೆ. ಅನಂತ ವೇದಗಳು ಭಗವಂತನ ಸ್ತುತಿಗಾಗಿ ನಿಂತಿವೆ. ಅಂತಹ ಅನಂತ ವೇದಗಳಿಂದ, ಬ್ರಹ್ಮಾದಿ ದೇವತೆಗಳ ಮುಖದಿಂದ ಬರುವ ಸ್ತುತಿಗಳಿಂದ ಸ್ತುತ್ಯನಾದ ಭಗವಂತನಿಗೆ ನಮ್ಮಂತಹ ಪಾಮರರು,
ನಾನಾ ವಿಧವಾದ ಸ್ವಾರ್ಥವನ್ನು ಮನಸ್ಸಿನಲ್ಲಿ ತುಂಬಿಕೊಂಡ ಕೊಳಚೆ ಮನಸ್ಸಿನಿಂದ ಮಾಡುವ ಸ್ತೋತ್ರಗಳಿಂದ ಏನಾಗಬೇಕು? ಆರಾಧಿತ ಯೋ ಬ್ರಹ್ಮಾದ್ಯೈ ಭಕ್ತಿ ಜ್ಞಾನ ದಯಾದಿಭಿ ಕಿಂ ತಸ್ಯ ಕಾಮುಕ ಜನೈ ಕೃತಯ ಪರಿಚರ್ಯೆಯ. ನಮ್ಮ ಹತ್ತಿರ ಅತ್ಯಂತ ನಿಸ್ಪೃಹ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯಿಂದ ಕೆಲವರು ಬರ್ತಾರೆ. ಏನೂ ಅವರಿಗೆ ಸ್ವಾರ್ಥ ಇರೋದಿಲ್ಲ, ಕೇವಲ ನಮಗೆ ಉಪಕಾರ ಮಾಡೋದಕ್ಕೆ ಬರ್ತಾರೆ. ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಕೆಲವರು ಏನೋ 10 ಅಪೇಕ್ಷೆಗಳನ್ನು ಇಟ್ಕೊಂಡು ಸುಮ್ಮನೆ ಸ್ತೋತ್ರ ಮಾಡ್ತಾ ಇರ್ತಾರೆ ಬಾಯಿಯಿಂದ. ಮನಸ್ಸಿನೊಳಗೆ ಏನಿರೋದಿಲ್ಲ. ಅವರಿಗೆ ದುಡ್ಡು ಬೇಕಾಗಿರುತ್ತೆ, ಡೊನೇಷನ್ ಬೇಕಾಗಿರುತ್ತದೆ, ಒಂದು ಸ್ತೋತ್ರ ಮಾಡ್ತಾರೆ. ಹಾಗೆ ನಿಮ್ಮ ತಂದೆ ಹಾಗಿದ್ದರು, ತಾತ ಹಾಗಿದ್ದರು, ನಿಮ್ಮ ಗುರುಗಳು ಹೀಗಿದ್ದರು, ಏನೇನೋ ವರ್ಣನೆ ಮಾಡ್ತಾರೆ. ಅವರೆಲ್ಲ ಅಂತಹ ದಾನಶೂರರು, ಕರ್ಣನ ಹಾಗೆ, ಬಲಿಚಕ್ರವರ್ತಿಯ ಹಾಗೆ ಎಲ್ಲ ಸ್ತೋತ್ರಗಳನ್ನು ಮಾಡ್ತಾರೆ. ಇಷ್ಟೆಲ್ಲ ಸ್ತೋತ್ರ ಮಾಡೋದಕ್ಕೆ ಅವರಿಗೆ ನಮ್ಮ ಪರಿಚಯವೂ ಇರುವುದಿಲ್ಲ. ಹಾಗಾದರೆ ಉದ್ದೇಶ ಇರೋದು ಹಣ ಬೇಕು ಅಂತ. ಯಾವ ಸ್ತೋತ್ರದಿಂದ ನಮಗೆ ಸಂತೋಷವಾಗುತ್ತೆ ಹೇಳಿ ನೋಡೋಣ? ಮನಸ್ಸಿನಲ್ಲಿ ಸ್ವಾರ್ಥ ಇಟ್ಟುಕೊಂಡು ಮಾಡುವ ಸ್ತೋತ್ರಗಳಿಗೆ ನಮಗೆ ಏನೂ ಸಂತೋಷ ಇರೋದಿಲ್ಲ. ಕೇಳ್ತಾರಲ್ಲಪ್ಪ ಕೊಟ್ಟು ಕಳಿಸ್ಬೇಕು ಅನ್ನೋದಕ್ಕೋಸ್ಕರ ಏನೋ ಕೊಟ್ಟು ಕಳಿಸ್ಬೋದು. ಯಾವ ಸ್ವಾರ್ಥ ಇಲ್ಲದಂತೆ ಕೇವಲ ಗುಣಗಳನ್ನು ಕಂಡು ಪ್ರೀತಿಸಿ ಸ್ತೋತ್ರ ಮಾಡುವವರಿದ್ದರೆ ಅವರ ಸ್ತೋತ್ರಕ್ಕೆ ಮನಸ್ಸು ತುಂಬಿ ಬರ್ತದೆ. ಶಬ್ದಗಳಿಂದ ಹೇಳಲಿಕ್ಕಾಗೋದಿಲ್ಲ, ಅವ್ರಿಗೇನು ಅಪೇಕ್ಷೆಯೂ ಇರೋದಿಲ್ಲ, ನಾವು ಅವ್ರಿಗೆ ಕೊಡಲಿಕ್ಕೂ ಏನಿಲ್ಲ. ಆದರೆ ಸಂತೋಷವಾಗುತ್ತೆ. ಅವರು ಏನು ಅಪೇಕ್ಷೆ ಪಡದೇ ಇದ್ದರೂ ನಾವೇ ಸಂತೋಷದಿಂದ ಏನನ್ನೋ ಖುಷಿಯಿಂದ ಸಮರ್ಪಣೆ ಮಾಡ್ತೇವೆ. ಭಗವಂತನ ಎದುರಿನಲ್ಲಿ ಅಂತಹ ಸ್ತೋತ್ರ ಮಾಡುವವರು ನಿಂತಾರೆ, ಸಾಲು ಸಾಲಾಗಿ ನಿಂತಿದ್ದಾರೆ. ಆರಾಧಿತೋಯೋ ಬ್ರಹ್ಮಾದ್ಯೈ ಭಕ್ತಿ ಜ್ಞಾನದಯಾದಿಭಿ. ಬ್ರಹ್ಮಾದಿ ದೇವತೆಗಳು ದೇವರ ಪೂಜೆಗೆ ಬಳಸುವ ಸಾಧನಗಳು ಭಕ್ತಿ, ಜ್ಞಾನ, ವೈರಾಗ್ಯ, ದಯೆ, ಎಲ್ಲ ಭೂತಗಳ ಮೇಲೆ ಮಾಡುವ ದಯೆ, ಅಹಿಂಸಾ, ಇಂದ್ರಿಯ ನಿಗ್ರಹ, ಈ ತರಹದ ಭಾವಪುಷ್ಪಗಳಿಂದ, ಭಾವ ಫಲಗಳಿಂದ ಭಗವಂತನನ್ನು ಸ್ತುತಿಸುವ ಪೂಜಿಸುವ ಬ್ರಹ್ಮಾದಿಗಳಿರುವಾಗ ಸ್ವಾರ್ಥಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ದೇವರನ್ನು ಸ್ತುತಿಸುವುದಕ್ಕೆ ಮುಂದಾಗುವ ನಮ್ಮ ಸ್ತುತಿಗಳನ್ನು ಕೇಳುವುದಕ್ಕೆ ದೇವರಿಗೆ ಹೊತ್ತೆಲ್ಲಿ ಮನಸ್ಸೇಗೆ ಬಂದೀತು ಗಮನಿಸಿ. ಇಷ್ಟಿದ್ದರೂ ದೇವರು ಕೇಳ್ತಾನೆ ಅಂದರೆ ಸ್ವಾರ್ಥ ಇಲ್ಲ, ಅಲ್ಲಿ ಅವನಿಗೆ ಬೇಕೇ ಆಗಿಲ್ಲ, ನಮಗಾಗಿ ಕೇಳ್ತಾನೆ. ಸ್ತೋತ್ರ ಮಾಡಿ ಅವರು ಲಾಭ ಪಡೆದುಕೊಳ್ಳಲಿ, ಅವರಿಗೆ ಪುಣ್ಯ ಸಿಗಲಿ, ಅವರಿಗೆ ಸದ್ಗತಿಯಾಗಲಿ, ಅವರಿಗೆ ಸುಖವಾಗಲಿ, ಎಲ್ಲ ಅವರಿಗೆ. ತನಗಾಗಿ ಏನೂ ಬೇಕಾಗಿಲ್ಲ, ಎಲ್ಲ ಜೀವನಿಗಾಗಿ. ತನಗೆ ಅಂತ ಯಾವುದೂ ಪರಮಾತ್ಮನಿಗೆ ಬೇಕಿಲ್ಲ. ವಿಷ್ಣು ಸಹಸ್ರನಾಮಗಳು ಹೇಳಿದವು ಶಬ್ದಾತಿಗಃ ಶಬ್ದಸಹ. ಅವನು ಶಬ್ದಗಳನ್ನು ಮೀರಿ ನಿಂತವ. ಯಾವ ಶಬ್ದಗಳಿಂದಲೂ ಅವನನ್ನು ಸೆರೆ ಹಿಡಲಿಕ್ಕಾಗೋದಿಲ್ಲ, ಅಂತಹ ವ್ಯಕ್ತಿತ್ವ ಅಂತ ಹೇಳಿ ನಾವು ಶಬ್ದಗಳಿಂದ ಅವನನ್ನು ಸ್ತೋತ್ರ ಮಾಡಿದರೆ ನಿಜವಾಗಿ ಬೇಜಾರಾಗಬೇಕು. ಒಬ್ಬ ದೊಡ್ಡ ವಿದ್ವಾಂಸರನ್ನು ಬನ್ನಿ ಮೇಲೆ ಪ್ರವಚನ ಮಾಡಿ ಅಂತ ಕರೆಯೋದು, ಅವರ ಹೆಸರು ಹೇಳಿ ಇವರು ಇಂತಹ ಆಚಾರ್ಯರು, ಅಕ್ಷರಾಭ್ಯಾಸ ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ, ಅ ಬರೀತಾರೆ, ಆ ಬರೀತಾರೆ, ಈ ಬರೀತಾರೆ, ಅಂತಹ ಆಚಾರ್ಯರು ಉಪನ್ಯಾಸ ಮಾಡ್ತಾರೆ ಅಂದರೆ ಆಚಾರ್ಯರು ನಮ್ಮ ಕಡೆಗೆ ನೋಡದೆ ಕೆಳಗಿಳಿದು ಮನೆಗೆ ಹೋಗ್ತಾರಷ್ಟೆ. ಈ ಸಭೆ ಮೇಲೆ ಕರೆದು ನನ್ನನ್ನು ಹೀಗೆ ಪರಿಚಯ ಮಾಡಿಸೋದಾ? ನಾನು ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿದವನು, ಚತುಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನು, ಇತಿಹಾಸ ಪುರಾಣಾದಿಗಳನ್ನೆಲ್ಲ ಅಧ್ಯಯನ ಮಾಡಿ ಬಂದು ನಿಂತರೆ ನನ್ನನ್ನು ಹಾಗೆ ಪರಿಚಯ ಮಾಡಿಸೋದು ಬಿಟ್ಟು ಈ ಬರುತ್ತೆ ಅಂತ ಪರಿಚಯ ಮಾಡಿಸ್ತಾರಲ್ವ ಅಂತ ಬೇಜಾರಾಗೋದಿಲ್ವ ಅವರಿಗೆ? ತಿಳಿದುಕೊಳ್ಳಿ, ಇದು ಎಷ್ಟೋ ವಾಸಿ ಪಂಡಿತರ ಬಗ್ಗೆ ನಾವು ಹೀಗೆ ಪರಿಚಯ ಮಾಡಿಸೋದು. ಆದರೆ ದೇವರ ಬಗ್ಗೆ ನಾವೇನು ಈಗ ಮಾತಾಡ್ತೇವಲ್ಲ, ಇಷ್ಟೆಲ್ಲ ಒದರ್ತಾ ಇದ್ದೇವಲ್ಲ, ಇದು ಬಿಟ್ಬಿಡಿ. ಏನೆಲ್ಲ ಶಾಸ್ತ್ರಗಳಲ್ಲಿ ನಾವು ಹೇಳ್ತೇವೋ, ಓದ್ತೇವೋ, ಕೇಳ್ತೇವೋ ಅದೆಲ್ಲ ಹೇಗೆ ಅಂದರೆ ದೇವರ ಬಗ್ಗೆ ಇಷ್ಟೇ ಈ ಕಲ್ತಿದ್ದಾನೆ ಹೇಳಿದ ಹಾಗಿರುತ್ತೆ. ಅದು ಅನಂತ ಮಹಿಮೆ ಇದೆ. ಅನಂತ ಮಹಿಮೆ ಇರುವ ಭಗವಂತನನ್ನು ಅಂತ ಇರುವ ಚೌಕಟ್ಟಿನೊಳಗೆ ಇರುವ ಶಬ್ದಗಳಿಂದ ಎಷ್ಟು ಅಂತ ಬಣ್ಣಿಸಬಹುದು? ಎಷ್ಟು ಶಬ್ದಗಳನ್ನು ಬಳಸಿದರೂ ದೇವರ ಮಹಿಮೆಯನ್ನು ಕೊಂಡಾಡಿ ಮುಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತಾ ಇರುವುದು ಅನಂತ ವೇದಗಳು, ಸಕಲ ಶಾಸ್ತ್ರಗಳು, ಎಲ್ಲರ ಬುದ್ಧಿ, ರಮಾದೇವಿಯನ್ನು ಹಿಡಿದುಕೊಂಡು ತೃಣಜೀವದವರೆಗೆ ಇರುವ ಎಲ್ಲ ಚೇತನರ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ
ದೇವರ ಗುಣಗಳನ್ನು ಮಹಿಮೆಯನ್ನು ವರ್ಣಿಸಿದರೂ ಮುಗಿಯುವುದಕ್ಕಾಗುವುದು. ಇಷ್ಟಿದೆ, ಇಷ್ಟೆಲ್ಲ ಮಾಡಿದರೂ ದೇವರ ಬಗ್ಗೆ ನಾವೇನು ಹೇಳಿದ ಹಾಗೆ ಆಗೋದಿಲ್ಲ. ಅವನಿಗೆ ಕೋಪನೆ ಬರಬೇಕು ಮತ್ತು. ಆದರೆ ಅಷ್ಟೆಲ್ಲ ನಾವು ಹೇಳ್ತೀವಿ, ಅಷ್ಟು ಹೇಳೋದಿಲ್ಲಲ್ಲ. ಯಾವುದೋ ಒಂದು ಸ್ತೋತ್ರ ಒಂದು ಶ್ಲೋಕ, ಕೆಲವರಂತೂ ಒಂದೇ ಶ್ಲೋಕ ಹೇಳಿ ಹೋಗ್ಬಿಡ್ತಾರೆ. ಪುಣ್ಯ. ಅಷ್ಟು ಧರ್ಮದ ಬಗ್ಗೆ ಶ್ರದ್ಧೆ ಇದೆ, ಒಂದು ಶ್ಲೋಕವಾದರೂ ಹೇಳ್ತಾರೆ. ಬೇಡ ಅಂತ ನಾನು ಹೇಳೋದಿಲ್ಲ, ಒಂದೇ ಶ್ಲೋಕ ಹೇಳ್ತಾರೆ. ಬರೀ ನಾರಾಯಣ ಕೃಷ್ಣ ಗೋವಿಂದ ಅಂತ ನಮಸ್ಕಾರ ಮಾಡುವವರಿದ್ದಾರೆ, ನಾಮಸ್ಮರಣೆ ಮಾಡಿ. ಅಂಥವರಿಗೂ ದೇವರ ಫಲ ಕೊಡ್ತಾನೆ, ಬಿಡೋದಿಲ್ಲಲ್ಲ. ನಾಮಜ್ಞಾನಾಧಿಕಾರಿಣ ಕೇವಲ ನಾಮಸ್ಮರಣೆ ಮಾಡಿದರೂ ಅವರಿಗೆ ಸುಗತಿಯನ್ನು ಕೊಡ್ತಾನೆ ದೇವರು. ಅಲ್ಪ ಸ್ತೋತ್ರ ಮಾಡಿದರೂ ಪ್ರಸನ್ನನಾಗ್ತಾನೆ. ಅವರವರ ಭಕ್ತಿ ಶ್ರದ್ಧೆಗಳಿಗೆ ತಕ್ಕಂತೆ, ತಾರತಮ್ಯಕ್ಕೆ ತಕ್ಕ ಹಾಗೆ ಫಲ ಕೊಡ್ತಾನೆ. ಶಬ್ದ ಸಹ ಅವನು ಬಳಸುವ ಅಲ್ಪ ಶಬ್ದಗಳು ತನಗೆ ಒಂದರ್ಥದಲ್ಲಿ ಅವಮಾನ ಇದ್ದಂತೆ. ಕಾರಣ ನಿಂದೆ ಮಾಡಿದ್ದು ಅಂತಲ್ಲ, ಪೂರ್ಣ ಹೇಳಿಲ್ಲ ಅಂತ. ಆದರೂ ಭಗವಂತ ಅದನ್ನು ಸಹನೆ ಮಾಡಿ ಫಲ ಕೊಡ್ತಾನೆ ಅಂದರೆ ಇದು ಕಾರುಣ್ಯವಲ್ಲದೆ ಇನ್ನೇನು? ಲಾಭ ಏನು ಬಂತಲ್ಲಿ ದೇವರಿಗೆ? ಅವನಿಗೆ ಲಾಭ ಇಲ್ಲವೇ ಇಲ್ಲ. ಲಾಭ ಇಲ್ಲ ಅಷ್ಟೇ ಅಲ್ಲ, ಇನ್ನಷ್ಟು ಅವನ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿಲ್ಲ ಅನ್ನುವುದಕ್ಕೆ ಬೇಸರವಾಗಬೇಕು ನೋಡಿದರೆ. ಆದರೆ ಭಗವಂತ ಅದನ್ನು ಗಮನಿಸೋದಿಲ್ಲ. ಇಷ್ಟು ಮಾಡ್ತಾನಲ್ಲ, ಇದಕ್ಕೂ ಹೆಚ್ಚು ನಿನಗೆ ಮಾಡಲಿಕ್ಕೆ ಆಗೋದಿಲ್ಲ ಪಾಪ, ಸಾಕು, ನೀನು ಮಾಡಿದ್ದಷ್ಟೇ ಸಾಕು. ಯೋಗ್ಯತೆಗೆ ವಂಚನೆ ಮಾಡಬೇಡ. ನಿನ್ನ ಯೋಗ್ಯತೆಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನೀನು ಪ್ರಯತ್ನ ಮಾಡಿ ಸ್ತೋತ್ರ ಮಾಡು, ಸೇವೆ ಮಾಡು, ನಾನು ಅನುಗ್ರಹ ಮಾಡ್ತೇನೆ ಅಂತ. ಮನೋದೋಷ ಇರಬಾರದು ಅಂತಾರೆ ಶ್ರೀಮದಾಚಾರ್ಯರು. ಏಕಾದಶ ಸ್ಕಂಧದಲ್ಲಿ ಮನೋದೋಷ ಇರಬಾರದು ಅನ್ನೋದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತೀರಿತ. ಹಿಂದೆಲ್ಲ ಅನೇಕ ಲಿಸ್ಟ್ಗಳನ್ನು ಹೇಳ್ತಾ ಕೊನೆಯದಾಗಿ ಶಕ್ತಸ್ಯ ಅಶಕ್ತವತ್ ಕರ್ಮ. ಶಕ್ತಿ ಇರ್ತದೆ, ಆದರೂ ತನಗೆ ಶಕ್ತಿ ಇಲ್ಲದವರಂತೆ ಸೋಗು ಹಾಕಿದರೆ ಅದು ಮನೋದೋಷವಂತೆ. ಅಂತಹ ಮನೋದೋಷ ಇದ್ದರೆ ಫಲ ಕೊಡೋದಿಲ್ಲ ದೇವರು. ಮೋಸಗೀಸ ಎಲ್ಲ ದೇವರೆದುರಿಗೆ ಮಾಡಬಾರ್ದು. ದೇವರಿಗೆ ಗೊತ್ತಾಗತ್ತೆ ಅವನಿಗೆ ನಮ್ಮ ಮಾತು ಬೇಕಿಲ್ಲ. ಅದಕ್ಕೆ ದೇವರನ್ನು ಅವಾಕ್ಯ ಅಂತ ಛಾಂದೋಗ್ಯದಲ್ಲಿ ಕರೆದಿದ್ದಾರೆ, ಅವಾಕ್ಯ ನಾದರಹ ಅಂತ. ಯಾಕೆ ದೇವರು ಅವಾಕ್ಯ ಅಂದರೆ ದೇವರಿಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಮಾತಾಡದೆ ತನಗೇನು ಬೇಕೋ ಅದನ್ನು ಮಾಡಿಕೊಳ್ತಾನೆ. ಯಾಕೆಂದರೆ ಅಂತರ್ಯಾಮಿ ಅಲ್ವಾ, ಪ್ರೇರಕ. ನನಗೇನು ಹೇಳಬೇಕಾಗಿದೆ ಅಂತ ಹೇಳಿಯೇ ನಿಮಗೆ ನಾನು ತಿಳಿಸ್ಬೇಕು, ಯಾಕೆಂದರೆ ನಾನು ಪ್ರೇರಕ ಅಲ್ಲ. ದೇವರು ಹೇಳಬೇಕಾಗಿಲ್ಲ, ಧಿಯೋ ಯೋನಃ ಪ್ರಚೋದಯಾತ್, ಒಳಗೆ ಪ್ರೇರಣೆ ಮಾಡ್ತಾನೆ. ಇದು ಒಂದರ್ಥ. ಹೇಗೋ ಇನ್ನೊಂದು ಅರ್ಥ, ದೇವರು ಅವಾಕ್ಯನಾದರ, ನಮ್ಮ ಮಾತುಗಳನ್ನು ಅವನು ಅಪೇಕ್ಷೆ ಪಡುವುದಿಲ್ಲ. ನಾವು ಅರ್ಥಾತ್ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಾವು ಅಲ್ಪ ಸ್ವಲ್ಪ ಮಾತುಗಳನ್ನು ಆಡಿದರೂ ಸಾಕು, ಸಂತೋಷ ಪಡ್ತಾನೆ. ನಾವು ಮೋಸ ಮಾಡಿದ್ದನ್ನು ದೇವರು ಅರ್ಥ ಮಾಡಿಕೊಳ್ತಾನೆ. ಮಾತಿನಿಂದ ದೇವರು ನಮ್ಮನ್ನು ಅಳೆಯಬೇಕಾಗಿಲ್ಲ. ನಾವು ಮಾತಾಡಲಿ ಮಾತಾಡದೇ ಇರಲಿ, ಮನಸ್ಸನ್ನೇ ನೇರವಾಗಿ ಓದಬಲ್ಲ ಭಗವಂತನಿಗೆ ಮಾತೇಕೆ ಬೇಕು? ಅವಾಕ್ಯ. ಮಾತಿಲ್ಲದೆ ನಮ್ಮನ್ನು ಅಳಿತಾನೆ. ಇಂತಹ ಭಗವಂತನ ಎದುರಿಗೆ ನಾವು ಮೋಸ ಮಾಡುವಂತಿಲ್ಲ. ಶಕ್ತಿಗೆ ತಕ್ಕಂತೆ ವಂಚನೆ ಇಲ್ಲದಂತೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಷ್ಟೇ. ದೇವರಿಗೆ ಅದರಿಂದ ಲಾಭ ಇಲ್ಲ. ನಾವು ಮಾಡುವ ಪಂಚಾಮೃತದಿಂದ ಲಾಭ ಇಲ್ಲ, ಪ್ರದಕ್ಷಿಣೆ ನಮಸ್ಕಾರಗಳಿಂದ ಲಾಭ ಇಲ್ಲ. ಸರ್ವತ್ರ ವ್ಯಾಪ್ತನಾದ ಅನಂತ ಚೇತನರಿಗೆ ಅನಾದಿ ಅನಂತ ಕಾಲದಲ್ಲಿ ನಿಯಾಮಕನಾದ ಭಗವಂತನಿಗೆ ಇನ್ಯಾವುದರ ಅಪೇಕ್ಷೆ ಇದೆ? ಎಲ್ಲಕ್ಕೆ ಮೇಲಾಗಿ ನಾವು ಮಾಡೋ ಸೇವೆ ಅದು ಹೇಗೆ ದೇವರಿಗೆ ಲಾಭ ತಂದೀತು ಹೇಳಿ? ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಯಾರಿಲ್ಲ ಅಂತ ಅಡುಗೆ ಮಾಡುವವನನ್ನು ಬಾ ಅಂತ ಕರೀತಾನೆ. ಬಂದ ಅಡುಗೆಯವನು, ರಾಯರೇ ಕಟ್ಟಿಗೆ ಕೊಡಿಯಿಂದ ಕಟ್ಟಿಗೆ ಕೊಟ್ಟರು, ಒಲೆ ಕೊಡಿ ಒಲೆ ಕೊಟ್ಟರು, ಎಣ್ಣೆ ತಂದು ಕೊಟ್ಟರು, ನೀವೇ ಹಚ್ಚಿಕೊಡಿ ಒಲೆಯನ್ನು, ಬೆಂಕಿ ಹಚ್ಚಿಕೊಡಿಯಿಂದ ಉರಿ ಮಾಡಿ ಕೊಟ್ಟರು, ಪಾತ್ರೆ ಮೇಲಿಡಿ, ನೀರು ಹಾಕಿ, ಅಕ್ಕೆ ಸುರಿಯಿರಿ, ಅಕ್ಕೆ ತೊಳೆದು ಅಕ್ಕೆಯನ್ನು ನೀರಲ್ಲಿ ಹಾಕಿ ಮೇಲೊಂದು ಮುಚ್ಚಿ. ಇವನು ಚೇರ್ ಮೇಲೆ ಕುಳಿತು ಹೇಳ್ತಾ ಹೋದ. ಪಾಪ ಅವರು ಪೆದ್ದಾಗಿ ಹಾಗೆ ಹೇಳಿದ್ದನ್ನು ಮಾಡ್ತಾ ಹೋದರು. ಕೊನೆಗೆ ಇವನಿಗೆ ಹಣ ಕೊಟ್ಟದ್ದಾಯಿತು, ಕಳಿಸಿದ್ದಾಯಿತು. ಇವನು ಮಾಡಿದ್ದೇನಿಲ್ಲ, ಚೇರ್ ಮೇಲೆ ಕುಳಿತಿದ್ದು. ತಮ್ಮಷ್ಟಕ್ಕೆ ತಾವು ಮಾಡಿದರೆ ಆಗಬಹುದಿತ್ತಲ್ಲ. ಎಲ್ಲವನ್ನೂ ಇವನಿಂದ ಮಾಡಿಸಿ ಇವನಿಗೆ ಕೊಡು, ಅವನಿಂದ ಏನು ಲಾಭ ನಮಗೆ? ಪುಣ್ಯ ಹೀಗೀಗೆ ಮಾಡಿ ಅಂತಾದರೂ ಹೇಳಿದನಲ್ಲ, ಅದಕ್ಕೆ ಅವನು ಹಣ ತಗೊಂಡಿದ್ದಾನೆ ಅಂತ ಅನ್ಬೋದು. ಅದೂ ಇಲ್ಲ, ಏನೇನು ಮಾಡಬೇಕು ಹೇಳಿ ನೋಡೋಣ ಅಂತ ಅದನ್ನು ಇವರಿಗೆ ಕೇಳಿದರೆ ಆಗ ಏನು ಬಂತು ಹೇಳಿ? ಕನ್ಸಲ್ಟೇಷನ್ನೂ ಇಲ್ಲ,
ಯಾವುದೇ ವಿಧವಾದ ಐಡಿಯಾಸು ಕೊಟ್ಟಿಲ್ಲ. ಅದನ್ನೂ ನೀವೇ ಹೇಳಿ ಅಂತ ಹೇಳಿ ಹಣ ಕಿತ್ತಿಕೊಂಡು ಹೋದರೆ ಯಾವ ರೀತಿಯೋ ಹಾಗಿದೆ ದೇವರ ಎದುರಿನಲ್ಲಿ ನಾವು ಮಾಡೋದು. ದೇವರು ಮಾಡೋದಲ್ಲ. ದೇವರೇ ನಿನಗೆ ಸೇವೆ ಮಾಡೋದಕ್ಕೆ ಬಂದಿದ್ದೇವೆ, ಬಾಪ. ಏನು ಸೇವೆ ಮಾಡ್ತೀಯ? ಒಂದು 108 ಪ್ರದಕ್ಷಿಣೆ ಹಾಕ್ತೇನೆ ಅಂತ. ಏನು ಮಾಡಬೇಕು ದೇವರು? ತಾನು ಇವನೊಳಗಿದ್ದು ಪ್ರದಕ್ಷಿಣೆ ಹಾಕಬೇಕು. ತಾನು ದೇವರು ತನ್ನ ಪ್ರದಕ್ಷಿಣೆಯನ್ನು ಅಂದರೆ ಇವನು ಹಾಕ್ತಾನೆ. ಅವನು ಬಿಂಬ ಅಲ್ವಾ, ಅಂತರ್ಯಾಮಿ. ಅವನು ನಡೆಯದೆ ನಡೆಯುವಂತಿಲ್ಲ. ಅವನು ಇವನ ದೇಹದೊಳಗಿದ್ದು ನಡೆಯಬೇಕು. ದೇವರು ನಮ್ಮ ದೇಹದೊಳಗಿದ್ದು ನಡೆಯೋದು ಅಂದರೆ ಒಂದು ಕೆಲಸ ಅಲ್ಲ ಅದು. ಗೀತಾಭಾಷ್ಯದಲ್ಲಿ ಪ್ರಮೇಯ ದೀಪಿಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಎಲ್ಲಿ ಮಾನವ ಒಂದು ಪ್ರಯತ್ನ ಮಾಡಬೇಕೋ ಅಲ್ಲಿ ದೇವರು ಸಾವಿರ 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 ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಒಂದು ಸ್ವಲ್ಪ ಬೇರೆ ಅರ್ಥ ಇದೆ. ಶ್ರಮ, ಆಯಾಸ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಭಾಳ ಪ್ರಯತ್ನ ಮಾಡಿದರು ಅಂತ. ಆ ಅರ್ಥದಲ್ಲಿ ಅಲ್ಲ. ದೇವರಿಗೆ ಆಯಾಸವೇ ಇಲ್ಲ, ಶ್ರಮವೇ ಇಲ್ಲ. ಪ್ರಯತ್ನ ಅಂತ ಅದೊಂದು ಗುಣ. ಜ್ಞಾನ, ಇಚ್ಛೆ, ಪ್ರಯತ್ನ. ಅಡಿಗೆ ಮಾಡುವ ವ್ಯಕ್ತಿ ಅಡಿಗೆಯನ್ನು ಮಾಡುವುದಕ್ಕೆ ಮಾಡಬೇಕಾದ ಪ್ರಯತ್ನ ಏನು? ಪಾತ್ರೆ ತೆಗೆದುಕೊಂಡು ನೀರು ಹಾಕಿ ಒಳಗೆ ಅಕ್ಕಿ ಹಾಕಿ ಮೇಲೆ ಇಟ್ಟ ಅಂದರೆ ಅನ್ನ ಆಗಿಬಿಡುತ್ತೆ ಅಷ್ಟೆ. ಬಹಳ ಸುಲಭ ಈಗ ಅಡಿಗೆ ಮಾಡುವವನಿಗೆ. ದೇವರಿಗೆ ಸುಲಭ ನಿಜ, ಆದರೆ ಪ್ರಯತ್ನ ಬಹಳ ಇದೆ ದೇವರದು. ಇಷ್ಟು ಸುಲಭವಾ? ಆ ಕಟ್ಟಿಗೆಯ ಒಂದೊಂದು ಪರಮಾಣುವಿನೊಳಗೂ ದೇವರಿದ್ದು ಕೆಲಸ ಮಾಡಬೇಕು. ಆ ಒಂದಕ್ಕೊಂದು ಕಟ್ಟಿಗೆಯ ಪರಮಾಣುಗಳು, ದ್ವೇಣುಕಗಳು ಅವುಗಳೆಲ್ಲ ಸೇರಿ ಗಟ್ಟಿಯಾಗಿ ಒಂದು ಕಟ್ಟಿಗೆ ಅಂತ ಆಗಿ ನಿಂತದ್ದು ದೇವರಿಂದ. ಆ ರೀತಿಯ ಒಂದು ಅವಷ್ಟಂಭ ಶಕ್ತಿಯನ್ನು ಕೊಟ್ಟು ಅವುಗಳು ಗಟ್ಟಿಯಾಗಿ ನಿಲ್ಲದಂತೆ ಮಾಡಿದರೆ ಅವುಗಳೆಲ್ಲ ಬಿಡಿ ಬಿಡಿಯಾಗಿ ಬಿದ್ದು ಬಿಡ್ತವೆ. ಅದು ಕಟ್ಟಿಗೆಯಂತೆ ಆಗುವುದಿಲ್ಲ, ಅದು ಮಣ್ಣಾಗ್ತದೆ. ಅದು ಕಟ್ಟಿಗೆಯ ರೂಪದಲ್ಲಿ ಆ ಪರಮಾಣುಗಳು ಗಟ್ಟಿಯಾಗಿ ನಿಂತದ್ದು ದೇವರಿಂದ. ಅಂದರೆ ದೇವರು ಒಂದೊಂದು ಪರಮಾಣುವಿನೊಳಗೂ ನಿಂತು ಎಳೆದು ನಿಲ್ಲಬೇಕು. ಅವನ ಕೆಲಸ ಎಷ್ಟಾಯಿತು ನೋಡಿ. ಇದೆಲ್ಲ ಅಡುಗೆಯವನ ಕೆಲಸನ ಇದು? ಆ ಕಟ್ಟಿಗೆ, ಅದರಂತೆ ಅಗ್ನಿ, ಆ ಕಟ್ಟಿಗೆಯಲ್ಲಿ ಉರಿಯುವ ಶಕ್ತಿ ಕಬ್ಬಿಣದಲ್ಲಿಲ್ಲ, ಅದು ಕಟ್ಟಿಗೆಯಲ್ಲಿ ಕೊಟ್ಟದ್ದು ದೇವರು. ಬೆಂಕಿಯಲ್ಲಿ ಇರುವ ಶಕ್ತಿಯನ್ನು ಕೊಟ್ಟದ್ದು ದೇವರು. ನೀರಿನೊಳಗೆ ಇರುವ ಶಕ್ತಿಯನ್ನು ಕೊಟ್ಟದ್ದು ದೇವರು. ಅಕ್ಕಿ ಬೇಯುವ ಶಕ್ತಿಯನ್ನು ಕೊಡಬೇಕಾದದ್ದು ಪ್ರತಿಯೊಂದು ಅಕ್ಕಿಯಲ್ಲಿ ದೇವರು. ಉಸುಕು ಬೇಯೋದಿಲ್ಲ, ಅಕ್ಕಿ ಬೇಯತ್ತೆ. ಅದರಲ್ಲಿ ಆ ಗುಣಧರ್ಮಗಳನ್ನು ಇಡಬೇಕು, ಅದು ಬೇಯಬೇಕು. ಅದಕ್ಕಿಷ್ಟು ಟೈಮ್ ಬೇಕು. ಇಷ್ಟು ಸಮಯಕ್ಕೆ ಇಂತಹ ಕಾರ್ಯ ಮಾಡುವ ಶಕ್ತಿಯನ್ನು ಕೊಟ್ಟದ್ದು ಆ ಸಮಯದಲ್ಲಿ ಕಾಲನಿಯಾಮಕನಾಗಿ ದೇವರು. ಅದಕ್ಕೊಂದು ದೇಶ ಬೇಕು. ಇದಕ್ಕೆಲ್ಲ ಪುಣ್ಯ ಪಾಪಗಳು ಬೇಕು, ಜೀವರ ಪುಣ್ಯ ಪಾಪಗಳು. ಅದಕ್ಕೆ ನಿಯಾಮಕನಾಗಿ ದೇವರು ಬೇಕು. ಇಷ್ಟಲ್ಲ ಹೇಳೋದಕ್ಕೆ ಕುಳಿತರೆ ಬೆಳಕಾಗತ್ತೆ. ಒಂದು ಅನ್ನ ಅಂತನ್ನುವುದರ ಬಗ್ಗೆ ಈ ಅನ್ನಬ್ರಹ್ಮನ ಸನ್ನಿಧಾನದಲ್ಲಿ ಹೇಳ್ತಾ ಕುಳಿತರೆ ಎಷ್ಟು ರಾತ್ರಿಗಳು ಕಳೆದಾವೋ ಗೊತ್ತಿಲ್ಲ ನಮ್ಮಂತಹ ಮದಡ ಬುದ್ಧಿ ಇದ್ದ ಪಾಮರರಿಗೆ. ಇನ್ನು ಜ್ಞಾನಿಗಳು ಕುಳಿತರೆ ಇನ್ನೆಷ್ಟು ಹೇಳ್ತಾರೋ. ಇಷ್ಟು ಪ್ರಯತ್ನ ಇದೆ ದೇವರದು ಒಂದು ಅನ್ನದ ಹಿನ್ನೆಲೆಯಲ್ಲಿ. ಅನ್ನಬ್ರಹ್ಮನ ಸನ್ನಿಧಾನದಲ್ಲಿ ಬಂದು ನೀವೆಲ್ಲ ಅನ್ನದ ಪ್ರಸಾದವನ್ನು, ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತೀರಾ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಒಂದೊಂದು ಅನ್ನದ ಕಣದಲ್ಲಿ ಎಷ್ಟಿದೆ ಅಂತ ಚಿಂತನೆ ಮಾಡಿ. ಇಷ್ಟು ಅನುಗ್ರಹವನ್ನು ಮಾಡಿ ದೇವರು ಒಂದು ಅನ್ನ ಮಾಡಿಸ್ತಾನೆ. ಅನ್ನ ನೈವೇದ್ಯವನ್ನು ದೇವರಿಗೆ ನಾವು ಮಾಡಿದೆವು ಅಂತ ದೊಡ್ಡಸ್ತಿಕೆಯನ್ನು ಹೇಳ್ಕೊಳ್ತೇವೆ. ನಾವೇನು ಮಾಡಿದ್ದು? ಹಾಗಾದರೆ ಹೆಚ್ಚು ಮಾಡಿದ್ದು ಅಂದರೆ ಅನಂತ ಮಾಡಿದ್ದು ದೇವರು. ಗಣನೆಗೆ ಬಾರದ ಸೇವೆ ನಮ್ಮದು, ಅದೂ ದೇವರೇ ಒಳಗೆ ನಿಂತು ಮಾಡಿಸಿದ್ದು. ಹೀಗಿರುವಾಗ ನಾವು ದೇವರಿಗೆ ಸೇವೆ ಮಾಡಿ ದೇವರಿಂದ ಪಡೆಯುತ್ತೇವೆ ಅಂತನ್ನುವ ಮಾತು ಎಲ್ಲಿ ಬಂತು? ದೇವರೇ ತಾನು ಮಾಡಿಸಿ ನಮಗೆ ಫಲವನ್ನು ಕೊಡುವಂತಹ ಅಪಾರವಾದ ಕಾರುಣ್ಯವನ್ನು ನಮ್ಮ ಮೇಲೆ ತೋರ್ತಾನೆ ಎನ್ನುವುದನ್ನು ನಾವು ತಿಳಿಯಲೇಬೇಕು. ಹೇಳಬೇಕಾದದ್ದು ಬಹಳ ಇದೆ. ದುಃಖ ಕೊಡ್ತಾನೆ ಅಂತ ದೇವರಿಗೆ ಕಾರುಣ್ಯ ಇಲ್ಲ ಅಂತನಬೇಡಿ. ಅನುಶಾಸನ ಪರ್ವದಲ್ಲಿ ರುದ್ರದೇವರು ಉಮಾದೇವಿಗೆ ಹೇಳುತ್ತಾರೆ, ಕೇಳಿದರೆ ನೀವು ಒಬ್ಬ ವ್ಯಕ್ತಿಗೆ ಶಾಸನ ಮಾಡಿದರೆ ಇನ್ನು 10 ಜನ ಪಾಠ ಕಲಿಯುತ್ತಾರೆ, ನಾವು ಈ ತಪ್ಪು ಮಾಡಬಾರದು ಅಂತ. ಅದು ಜೀವರ ಹಿತಕ್ಕೆ. ಮಗ ತಪ್ಪು ಮಾಡಿದಾಗ ತಂದೆ ಹೊಡೆಯೋದು ಕೇಳಿದರಲ್ಲ ಇದೇ ಉಪನ್ಯಾಸ ಮಾಲಿಕೆಯಲ್ಲಿ. ಅದು ಒಳ್ಳೆಯದು, ಅವನನ್ನು ತಿದ್ದೋದಕ್ಕೆ, ದ್ವೇಷದಿಂದ ಅಲ್ಲ, ಅದು ಅವನನ್ನು ತಿದ್ದೋದಕ್ಕೆ. ಕೆಲವ್ರನ್ನ ತಿದ್ದಲಿಕ್ಕಾಗೋದಿಲ್ಲ, ಆದರೆ ಅವರನ್ನು ಹೊಡೆದ್ರೆ ಇನ್ನು 10 ಜನ ಒಳ್ಳೆಯವರು ಕಲಿತಾರೆ ಅಂತ ಅವರು ತಿದ್ದುಕೊಳ್ತಾರೆ. ಕೆಲವರು ದುರ್ಜನರಿರ್ತಾರೆ, ಹೊಡೆದ್ರೂ ನಾಚಿಕೆ ಇರೋದಿಲ್ಲ ಅವ್ರಿಗೆ.
ಅಂಥವರನ್ನು ಹೊಡೆಯೋದು ಯಾಕೆ ಅಂದರೆ ಬೇರೆಯವರಿಗೆ ಬುದ್ಧಿ ಬರಲಿ ಅಂತ. ಆ ರೀತಿ ಪರಮಾತ್ಮ ಜೀವರಿಗೆ ಕಷ್ಟ ಕೊಡುವುದರ ಒಂದು ಕಥೆ ಹೇಳ್ತಾರೆ. 3 ಜನ ಒಂದೇ ತಪ್ಪು ಮಾಡಿದರು, ಕಳ್ಳತನ. ರಾಜ ಕರೆದ, ಒಬ್ಬನಿಗೆ ಏನೋ ಈ ಥರ ಮಾಡಬೇಕಾ ಕಳ್ಳತನ ಅಂತಂದ, ಅಷ್ಟೇ. ಅವನು ಹೋಗ್ಬಿಟ್ಟ ಮನೆಗೆ. ಇನ್ನೊಬ್ಬನನ್ನು ಸ್ವಲ್ಪ ಜೋರಾಗಿ ಬೈದು ಅವನನ್ನು ಜೈಲಿಗೆ ಹಾಕ್ರಿ ಅಂತ ಹೇಳಿದ. 3ನೇದವನಿಗೆ ಬೈದ, ಚೆನ್ನಾಗಿ ಹೊಡೆಸಿದ, ಬಟ್ಟೆ ಎಲ್ಲ ಬಿಚ್ಚಿಸಿದ, ಕತ್ತೆಯ ಮೇಲೆ ಕೂಡಿಸಿ ತಲೆ ಬೋಳಿಸಿ ಊರೆಲ್ಲ ಮೆರವಣಿಗೆ ಮಾಡಿಸಿ ಊರಿನ ಜನ ಎಲ್ಲ ಅವನ ಮೇಲೆ ಚೀತು ಮಾಡಬೇಕು ಅಂತ ಆಜ್ಞೆ ಮಾಡಿ ಕಟ್ಟು ಕಳಿಸಿದ. ಜನ ಕೇಳಿದರು, 3 ಜನ ಸೇರಿ ಕಳ್ಳತನ ಮಾಡಿದ್ದಾರೆ, ಒಂದೇ ಕಳ್ಳತನ, ಒಂದೇ ಅಪರಾಧ, ಶಿಕ್ಷೆ ವಿಚಿತ್ರ ಆಯ್ತಲ್ಲ ಅಂತ. ನೀವು ನೋಡ್ಕೊಂಡು ಬನ್ನಿ ಇಂದ. ಏನೋ ಹೀಗೆ ಮಾಡಿದೆಯಲ್ಲ ಅಂತ ಹೇಳಿದ್ನಲ್ಲ ಒಬ್ಬನಿಗೆ. ಅವನು ನೇರ ಮನೆಗೆ ಹೋಗಿ ಬಾವಿಗೆ ಬಿದ್ದಿದ್ದ. ಅವನು ಸಭೆಯ ಮಧ್ಯದಲ್ಲಿ ಹೀಗೆ ಮಾಡಬೇಕಾ ನೀನು ಅಂತ ಇಷ್ಟು ಅಂದದ್ದೇ ಅವನಿಗೆ ಅಷ್ಟು ಅವಮಾನ ಆಗಿ ಹೋಗಿತ್ತು. ಅದಕ್ಕೆ ರಾಜ ಅಂದ, ಅರ್ಥ ಆಯ್ತಲ್ಲ, ನಾನು ಯಾಕೆ ಅವನಿಗೆ ಶಿಕ್ಷೆ ಕೊಡಬೇಕು? ಅವನಿಗೆ ಅಷ್ಟು ಅಂದದ್ದೇ ಮನಸ್ಸಿಗೆ ನೋವಾಗಿದೆ. ಅವನು ಇನ್ನೆಂದೂ ಆ ತಪ್ಪು ಮಾಡುವುದಿಲ್ಲ. ಅಂತಹ ದೊಡ್ಡ ಶಿಕ್ಷೆಯನ್ನು ತಾನೇ ತೆಗೆದುಕೊಂಡಿದ್ದಾನು. ಅಂತಹ ಒಳ್ಳೆಯ ಮನಸ್ಸು, ಸಹವಾಸ ದೋಷದಿಂದ ತಪ್ಪು ಮಾಡಿದ್ದು. ಇನ್ನು 2ನೇದವನು, ಅವನಿಗೆ ಇನ್ನೂ ಕಳ್ಳತನ ಮಾಡಿದ್ದರ ಆ ತಪ್ಪಿನ ಅರಿವಾಗಿಲ್ಲ. ಏನಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಅನ್ನುವ ಪ್ರಯತ್ನದೊಳಗಿದ್ದಾನೆ. ಅವನನ್ನು ನೋಡಿ ಅವನು ಇನ್ನೂ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನದಲ್ಲಿದ್ದಾನೆ, ಪಶ್ಚಾತ್ತಾಪ ಆಗಿಲ್ಲ ಅಂತ. ಈ 3ನೇದವ ಉಗುಳ್ತಾ ಇದ್ದಾರೆ, ಚೀತು ಮಾಡ್ತಾ ಇದ್ದಾರೆ, ಕತ್ತೆಯ ಮೇಲೆ ಮೆರವಣಿಗೆ. ಅವನ ಮನೆ ಮುಂದೆನೇ ಬಂತು ಮೆರವಣಿಗೆ. ಹೆಂಡತಿಗೆ ಹೇಳ್ತಾನೆ, ನೋಡಿದೆಯಾ ಎಷ್ಟು ಚೆನ್ನಾಗಿ ಮೆರವಣಿಗೆ ನಡೆದಿದೆ ನನಗೆ ಅಂತ. ಚೆನ್ನಾಗಿ ಮೆರವಣಿಗೆ ನಡೆದಿದೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೇನೆ, ಅಭ್ಯಂಗಕ್ಕೆಲ್ಲ ಸಿದ್ಧ ಮಾಡಿರು, ಮತ್ತೆಲ್ಲ ಶರ್ಟು ಪ್ಯಾಂಟು ರೆಡಿ ಮಾಡಿದರೆ ಮತ್ತು ನಾನು ಬೇರೆ ಮನೆಗೆ ಕಳ್ಳತನಕ್ಕೆ ಹೋಗಬೇಕು, ಎಲ್ಲರ ತಯಾರು ಮಾಡಿಡು ಅಂತ ಹೇಳಿದ. ಅವನಿಗೇನು ನಾಚಿಕೆಯೇ ಇಲ್ಲ. ಅವನಿಗೆ ಅವರವರ ಮನಸ್ಸಿನ ಸ್ಥಿತಿ ಹೀಗಿರುತ್ತೆ. ಆದರೆ ಅಂಥವರಿಗೂ ಶಿಕ್ಷೆ ಕೊಡಬೇಕು. ಯಾಕೆ ಅಂದರೆ ಅದು ಅವರಿಗೆ ಬುದ್ಧಿ ಬರಲಿ ಅಂತಲ್ಲ, ಬರುವುದೇ ಇಲ್ಲ ಅದು. ಅವರನ್ನು ನೋಡಿ ತಪ್ಪಿಗೆ ಇಷ್ಟು ಉಗ್ರ ಶಿಕ್ಷೆಯನ್ನು ಕೊಡ್ತಾರ ರಾಜರು, ಹಾಗಾದರೆ ನಾವು ತಪ್ಪು ಮಾಡೋದು ಬೇಡ ಅಂತ ಸಜ್ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ. ಅಷ್ಟಕ್ಕೋಸ್ಕರ ಹಾಗೆ ಕೆಲವರಿಗೆ ತಿದ್ದುವುದಕ್ಕೆ, ಇನ್ನು ಕೆಲವರಿಗೆ ಅವರನ್ನು ನೋಡಿ ಮತ್ತೊಬ್ಬರು ತಿದ್ದಿಕೊಳ್ಳಲಿ ಎನ್ನುವುದಕ್ಕೋಸ್ಕರ ದೇವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡುವುದು ಒಂದು ಅನುಗ್ರಹವೇ. ಆದರೆ ಕೊಡುವಾಗಲೂ ಹೇಗೆ ಕೊಡ್ತಾನೆ ಗೊತ್ತಾ? ನಾವು ನೀವು ಮಾಡಿದ ತಪ್ಪುಗಳು ಏನು ಇಲ್ಲೇ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಾವೇನು ತಪ್ಪೇ ಮಾಡಿಲ್ಲ, ಹುಟ್ಟಿದಾಗಿನಿಂದ ನೋಡಿ ಹೇಗಿದ್ದೀವಿ, ಏನೂ ತಪ್ಪು ಮಾಡಿಲ್ಲ. ಒಬ್ಬರ ತಂಟೆಗೆ ಹೋಗೋದಿಲ್ಲ, ನಾವು ಮನೆ ಬಿಟ್ಟೇ ಹೋಗೋದಿಲ್ಲ, ಯಾವಾಗಲೂ ಮನೆಯಲ್ಲೇ ಇರ್ತೇವೆ ಅಂತಾರೆ. ಅದೇ ದೊಡ್ಡ ತಪ್ಪು. ನಾವೇನು ತಪ್ಪು ಮಾಡಿಲ್ಲ, ಸುಮ್ಮನೆ ಇರ್ತೇನೆ ಮನೆಯಲ್ಲಿ ಅಂತಾರೆ ಕೆಲವರು. ಸುಮ್ಮನೆ ಇರೋದೇ ದೊಡ್ಡ ತಪ್ಪು. ಸುಮ್ಮನೆ ಇರಬಾರ್ದು. ಅಧ್ಯಯನ ಮಾಡಬೇಕು, ಜಪ ಮಾಡಬೇಕು, ಪರೋಪಕಾರ ಮಾಡಬೇಕು, ದೇವರ ಸೇವೆ ಮಾಡಬೇಕು. ಸುಮ್ಮನೆ ಇದ್ದೇವೆ ರೀ, ಒಂದು ತಪ್ಪು ಮಾಡಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ತಪ್ಪೇನು ಬೇಕು? ಮಾಡಬೇಕಾದದ್ದನ್ನು ಒಂದು ಮಾಡಲಿಲ್ಲವಲ್ಲ, ಅದೇ ದೊಡ್ಡ ತಪ್ಪು. ಬಿಡಿ, ಇದು ಈ ಜನ್ಮದ್ದಾಯಿತು. ಜನ್ಮಾಂತರಗಳಲ್ಲಿ ಮಾಡಿದ ತಪ್ಪಿಗೆ ಲೆಕ್ಕ ಉಂಟಾ? ಆದರೆ ಆ ಅನಂತ ತಪ್ಪುಗಳು ನಮ್ಮಲ್ಲಿದ್ದಾಗ ದೇವರ ಎದುರಿನಲ್ಲಿ ನಿಂತರೆ ಏನು ಕೋಪ ಬರಲಿಕ್ಕಿಲ್ಲ ಹೇಳಿ ದೇವರಿಗೆ. ಒಬ್ಬ ವಿದ್ಯಾರ್ಥಿ ಒಂದು ದಿನ ಹೇಳ್ತೇನೆ, ಅಭ್ಯಾಸ ಮಾಡಿಕೊಂಡು ಒಪ್ಪಿಸ್ಬೇಕು ಇವತ್ತಿನ ಪಾಠ, ಒಪ್ಪಿಸಲಿಲ್ಲ. 2 ದಿನ, 3 ದಿನ, 4 ದಿನ, ಬಹಳ ದಿನಗಳಾದರೂ ಹೇಳಿದ್ದನ್ನು ಒಪ್ಪಿಸಲಿಲ್ಲ ಅಂದರೆ ಒಂದು ದಿವಸ ಹೇಳಿದರೆ ಪರವಾಗಿಲ್ಲ, ನಾಳೆ ಚೆನ್ನಾಗಿ ಮಾಡ್ಕೊಂಡು ಬಾರಪ್ಪ ಅಂತ ಹೇಳ್ಬೋದು. ಆಮೇಲೆ ಕೋಪ ಬಹಳ ಬರುತ್ತೆ. ಅನಾದಿ ಕಾಲದಿಂದ ವಿಹಿತವಾದ ಕರ್ಮಗಳನ್ನು ಎಷ್ಟು ಮಾರಿ ತಪ್ಪಿಸಿದ್ದೇವೆ, ಎಷ್ಟು ತಪ್ಪಿಸಿದ್ದೇವೆ ಅಂದರೆ ಇದಕ್ಕೆ ನಂಬರ್ಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇನ್ಫಿನಿಟ್, ಅನಂತ 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 ತಪ್ಪುಗಳನ್ನು ಮಾಡಿದ್ದೇವೆ. ಮಾಡಬೇಡ ಅಂತ ಹೇಳಿದ ನಿಷಿದ್ಧ ಕರ್ಮಗಳನ್ನು ಮಾಡಿದ್ದೇವೆ, ವಿಹಿತ ಕರ್ಮಗಳನ್ನು ಮಾಡಿಲ್ಲ. ಅಂದರೆ ದೇವರು ನಮ್ಮನ್ನು ನೋಡಿದರೆ ಕೆಂಡ ಆಗಬೇಕು. ದೇವತಾ ಮಂಡಲ ಅಖಂಡ ಮಂಡನಮ್ಮಲ್ಲ, ಕೆಂಡ ಮಂಡಲ ಆಗಬೇಕು ದೇವರು ನಮ್ಮನ್ನು ನೋಡಿ. ಅಷ್ಟು ಕೋಪದಿಂದ ದುಃಖದ ಅಗ್ನಿಯಲ್ಲಿ ಸುಡಬೇಕು, ಸಾಗರದಲ್ಲಿ ಮುಳುಗಿಸ್ಬೇಕು ನಮ್ಮನ್ನು. ಆದರೆ ಏನು ಮಾಡ್ತಾನೆ ದೇವರು? ಅತ್ಯಂತ ಸಂಯಮದಿಂದ, ಪ್ರೀತಿಯಿಂದ ಒಂದು ಚೂರು ದುಃಖ ಕೊಡ್ತಾನೆ. ಅಷ್ಟಕ್ಕೆ ನಾವು ದೇವರು ದುಃಖ ಕೊಟ್ಬಿಟ್ಟ, ದೇವರು ಪ್ರದಕ್ಷಿಣೆ ಮಾಡಿ ಬಂದಿದ್ವಿ ರೀ,
ಆದರೂ ಹೊಟ್ಟೆ ಶೂಲೆ ಆಯಿತು ಅಂತ. ಹಾರ್ಟ್ ಫೇಲ್ ಆಗಿ ಸಾಯಬೇಕಾಗಿತ್ತು, ಅಷ್ಟು ದೊಡ್ಡ ಪಾಪ ಇತ್ತು. ಆದರೆ ಭಗವಂತ ದಯೆ ಮಾಡಿ ಸಣ್ಣದರ ಮೇಲೆ ಪರಿಹಾರ ಮಾಡಿದ್ದಾನೆ. ದುಃಖದ ಮೇಲೆ ದುಃಖ, ದುಃಖದ ಮೇಲೆ ದುಃಖ ಹೀಗೆ ಕೊಡಬೇಕು. ನಿಜವಾಗಿ ನಾವು ಮಾಡಿದ ಪಾಪಗಳಿಗೆ ಹಾಗೆ ಕೊಡೋದಿಲ್ಲ. ಒಂದು ಸ್ವಲ್ಪ ದುಃಖ ಕೊಡ್ತಾನೆ, ಮತ್ತೊಂದು ಪುಣ್ಯವನ್ನು ನೋಡಿ ಸ್ವಲ್ಪ ಸುಖ ಕೊಡ್ತಾನೆ, ಮತ್ತೆ ನಾವು ಗಟ್ಟಿ ಆದಮೇಲೆ ಒಂಚೂರು ದುಃಖ ಕೊಡ್ತಾನೆ. ಕೊಡಬೇಕಾದ ಔಷಧಿಯನ್ನೇ ಕಹಿಯಾದದ್ದನ್ನು ಸ್ವಲ್ಪ ಹನಿ ಬಾಯಿಯಲ್ಲಿ ಹಾಕಿ, ಬೆಲ್ಲ ಹಾಕಿ, ಮತ್ತೊಂದು ಹನಿ ಹಾಕಿ, ಮತ್ತೆ ಬೆಲ್ಲ ಸಕ್ಕರೆ ಹಾಕಿ ಔಷಧಿಯನ್ನು ಕುಡಿಸಿ ಮಗನ ರೋಗವನ್ನು ವಾಸಿ ಮಾಡುವ ತಾಯಿಯ ಕಾರುಣ್ಯದಂತೆ ಭಗವಂತ ನಮ್ಮ ಈ ಸಂಸಾರವೆಂಬ ರೋಗವನ್ನು ಕಳೆದು ಮೋಕ್ಷವೆಂಬ ಆರೋಗ್ಯವನ್ನು ನೀಡುವುದಕ್ಕೆ ಈ ಕರ್ಮಗಳನ್ನು ಮಾಡಿಸಿ ಫಲ ಕೊಡುವ ಪ್ರಸಂಗದಲ್ಲಿ ಸ್ವಲ್ಪ ಸುಖ ಕೊಟ್ಟು, ಮತ್ತೆ ದುಃಖ ಕೊಟ್ಟು, ಮತ್ತೆ ಸುಖ ಕೊಟ್ಟು, ಹದವಾಗಿ ನಮಗೆ ಹಿತವಾಗುವ ರೀತಿಯಲ್ಲಿ ನಮ್ಮನ್ನು ನೋಡಿಕೊಳ್ತಾನಲ್ಲ. ಇದು ಕಾರುಣ್ಯದ ಕೆಲಸ ಅಲ್ಲದೆ ಇನ್ನೇನು. ಅವನಿಗೇನು ಬೇಕಾಗಿದೆ? ಏನು ಕೆಲಸ ಇದೆಯೋ ಅಷ್ಟು ಮಾಡಬೇಕು. ಲಿಸ್ಟ್ ನೋಡೋದು, ಓ ಇಷ್ಟು ಪಾಪಗಳನ್ನು ಮಾಡಿದ್ದಾನೆ, ಇಷ್ಟು ದುಃಖಗಳು ಇವನಿಗೆ ಸಿಗಬೇಕಾದದ್ದು ಅಂತ ಒಂದು ಆರ್ಡರ್ ಪಾಸ್ ಮಾಡಿ ಆಚೆಗೆ ಎಸೆದು ಬಿಟ್ಟರೆ ಮುಗಿದು ಹೋಯ್ತು ದೇವರದ ಕೆಲಸ. ಒದ್ದಾಡಲಿ ಜೀವರು. ಒಂದೇ ಬಾರಿ ಇಷ್ಟು ದುಃಖಗಳನ್ನು ದೇವರ ಮೇಲೆ ಹೇಗೆ ಕೊಟ್ಟಿದ್ದಿ ಅಂತ ದೇವರು ಅದರ ಮೇಲೆ ಮತ್ತೆ ಡಬಲ್ ಬೆಂಚ್, 5 ಬೆಂಚು, ಏನಿದೆ ಬೆಂಚ್ ಇಲ್ಲ ಗಿಂಚಿಲ್ಲ ದೇವರ ಮೇಲೆ. ಬರೀ ಸುಪ್ರೀಂ ಕೋರ್ಟ್ ಅಲ್ಲ ದೇವರು, ಸುಪ್ರೀಂ ಪವರ್ ಅದು. ಅದರ ಮೇಲೆ ಇನ್ಯಾವ ಬೆಂಚ್ ಇಲ್ಲ. ದೇವರಿರೋದೇ ಬೆಂಚಿನೊಳಗೆ, ಲಕ್ಷ್ಮೀನಾರಾಯಣರ ಬೆಂಚ್ ಅದು. ಅದರ ಮೇಲೆ ಇನ್ನೇನಿದೆ? ಎಲ್ಲಿ ಅಪೀಲಿಗೆ ಹೋಗ್ತೀರಾ? ಯಾರಿಗೆ ಹೇಳ್ತೀರಿ ಇದರ ಮೇಲೆ ರಿವ್ಯೂ ಮಾಡಿ ಅಂತ ಹೇಳೋದಕ್ಕೆ? ಇನ್ನೊಬ್ಬ ದೇವರಿದ್ದಾರಾ? ದೇವರನ್ನು ಮೀರಿಸಿದವರು. ನೋ ಅಪೀಲ್, ನೋ ರಿವ್ಯೂ, ಲಾಸ್ಟ್ ವರ್ಡ್, ಕೊನೆಯ ಮಾತು ಭಗವಂತನದು. ದಟ್ ಈಸ್ ದ ಲಾಸ್ಟ್ ವರ್ಡ್. ಹೀಗಿರುವಾಗ ಭಗವಂತ ಏನಾದರೂ ಆರ್ಡರ್ ಪಾಸ್ ಮಾಡಬಹುದು, ಮಾಡುವುದಿಲ್ಲ. ತನ್ನನ್ನೇ ತಾನು ಸಂಕಲ್ಪದಿಂದ ನಿಯಂತ್ರಣ ಮಾಡಿಕೊಂಡಿದ್ದಾನೆ ದೇವರು. ನಾನು ಹೀಗೆ ಮಾಡಬೇಕು, ಜೀವರಿಗೆ ಒಳ್ಳೆಯದು ಮಾಡಬೇಕು ಅನ್ನುವ ಸಂಕಲ್ಪಕ್ಕೆ ತಕ್ಕಂತೆ ತಾನು ಏತಾನಪೇಕ್ಷೈವ ಫಲಂ ದದಾನಿ ಇತ್ಯಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ತನ್ನ ಸ್ವಾತಂತ್ರ್ಯಕ್ಕೂ ಚ್ಯುತಿ ಬರದಂತೆ ತನ್ನದೇ ಇಚ್ಛೆಯಿಂದ ಜೀವರ ಕರ್ಮಗಳನ್ನು ಅಪೇಕ್ಷಿಸಿ ಫಲ ಕೊಟ್ಟರೂ ಅವನಿಗೆ ಹಿತವಾಗುವಂತೆ ಮಿತವಾದ ರೀತಿಯಲ್ಲಿ ದುಃಖವನ್ನೂ ಕೊಟ್ಟು ಪಾಠನೂ ಕಲಿಸಿ ಸುಖವನ್ನೂ ಕೊಟ್ಟು ಕೊನೆಗಂತೂ ಅನಂತ ಕಾಲದವರೆಗೆ ದುಃಖದ ಸೋಂಕು ತಾಕದ ಸುಖವನ್ನು ಕೊಡ್ತಾನಲ್ಲ. ಇದಕ್ಕಿಂತ ಹೆಚ್ಚು ಕಾರುಣ್ಯ ಇನ್ನೇನು ಬೇಕು? ನಾವು ಮಾಡಿದ ಅಪರಾಧಗಳನ್ನು ನೋಡಿದರೆ ನಮ್ಮ ಸೇವೆಗೆ ಅಷ್ಟೆಲ್ಲ ಮಾಫಿ ಮಾಡಬಾರದು ನಿಜವಾಗಿ ದೇವರು. ಏನು ನಾವು ಮಾಡೋದು? ಕೊನೆಗೆ ದೇವರನ್ನು ನೋಡೋದಷ್ಟೇ. ಯಥಾ ದೃಷ್ಟ್ಯಾ ಪ್ರಸನ್ನ ಸನ್ ರಾಜಾ ಬಂಧಾಪನೋದಕೃತ. ದೇವರನ್ನು ನೋಡ್ತೇವೆ, ನೋಡಿದ್ರೆ ಏನು ಲಾಭ ಹೇಳಿ ನೋಡೋಣ. ನೀವು ನನ್ನನ್ನು ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಏನಾದರೂ ಕೊಡಿ, ನೋಡಿದ್ದೀರಲ್ಲ ಇಷ್ಟೊತ್ತು ಅಂತ ಕೇಳಿದರೆ ಬೇಕಾದರೆ ಉಪನ್ಯಾಸ ಮಾಡಿ, ಸಾಕಾದರೆ ಹೋಗಿ ಅಂತೀರ ಅಷ್ಟೇ. ನೋಡಿದ್ದಕ್ಕೆ ನಾವು ಕೇಳೋದ? ದೇವರೇ ನಾವು ನಿನ್ನನ್ನು ನೋಡಿದ್ದೇವೆ, ಏನು ಮುಂದೆ? ಅದಕ್ಕೆ ಅನಂತ ಕಾಲದ ಸುಖ ಕೊಡಬೇಕು ನನಗೆ, ಆಗಲಿ ಅಂತಾನೆ ದೇವರು. ಯಾರಂತೀರಾ ಹೇಳಿ? ನೋಡಿದ್ದಕ್ಕೆ ಈ ರೀತಿಯ ಫಲ ಕೊಡುವವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಕೇವಲ ದರ್ಶನ ಮಾತ್ರದಿಂದ, ಭಕ್ತಿಯಿಂದ ಭಗವಂತನನ್ನು ಒಂದು ಬಾರಿ ದರ್ಶನ ಮಾಡಿದ್ದಕ್ಕೆ ಅನಂತ ಅಪರಾಧಗಳನ್ನು ಕ್ಷಮಿಸಿ ಅನಂತ ಕಾಲದ ಸುಖ ಕೊಡುವ ಔದಾರ್ಯ ಇದೆಯಲ್ಲ. ಕಂವಾ ದಯಾಳುಂ ಶರಣಂ ರಜೇಮ. ಇವನನ್ನು ಬಿಟ್ಟು ಇನ್ಯಾವ ದಯಾಸಾಗರನನ್ನು ನಾವು ಶರಣು ಹೋಗುವುದಕ್ಕೆ ಸಾಧ್ಯ? ಇದು ಭಗವಂತನ ದಯೆ, ಇದು ಭಗವಂತನ ಕಾರುಣ್ಯ. ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನೆ, ಅವನದೇನು ದೊಡ್ಡಸ್ತಿಕೆ ಅಂತ ತಿಳಿಯಬೇಡಿ. ಈ ಎಲ್ಲದರ ಮೇಲೆ ಮೂಲಭೂತವಾಗಿ ತಿಳಿದುಕೊಳ್ಳಿ, ಅನಂತ ಪುಣ್ಯಗಳನ್ನು ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಪಾಪಗಳ ಜೊತೆಗೆ ಪುಣ್ಯವನ್ನು ನಾವು ಮಾಡಿದ್ದೇವೆ, ಮಾಡಿಲ್ಲ ಅಂತಿಲ್ಲ. ಅನಂತ ಪುಣ್ಯಗಳು ನಮ್ಮದಿದೆ. ಒಂದೇ ಸಲ ಒಂದು ರೌಂಡ್ ಎಳೆದ ಅಂದರೆ ನೀನಿಷ್ಟೆಲ್ಲ ಪುಣ್ಯ ಮಾಡಿದ್ದು ವೇಸ್ಟ್, ನಿನಗೆ ನಾನು ಫಲ ಕೊಡೋದಿಲ್ಲ, ಆಚೆಗೆ ಮುಖ ತಿರುಗಿಕೊಂಡು ದೇವರು ಕುಳಿತ ಅಂದರೆ ಮುಗಿದು ಹೋಯ್ತು, ಏನೂ ಮಾತಾಡೋ ಹಾಗಿಲ್ಲ. ಇದೇ ಉತ್ತರ. ನೋ ಅಪೀಲ್. ಅಲ್ಲಪ್ಪ ನಾನು ಕರ್ಮ ಮಾಡಿದ್ದೇನೆ, ಮಾಡಿರ್ಬೋದು, ನಾನು ಫಲ ಕೊಡೋದಿಲ್ಲ. ಏನು ಮಾಡ್ತೀರಾ? ಯುದ್ಧಕ್ಕೆ ಹೋಗ್ತೀರಾ ದೇವರ ಜೊತೆಗೆ? ಯಾರು ಯುದ್ಧ ಆಡಬೇಕು?
ಅನಂತ ಜೀವರಾಶಿಗಳು ಕೂಡಿ ಬಂದರೂ ದೇವರ ಎದುರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭೀ ಈದಮೇಕಮೇಕೋ ಅಸ್ಮಿನ್ ನಿಶ್ಯಾಳಭೀದ್ವಾ ಕಿಮುತ್ರಯಃ ಕರಂತಿ ಖಲೇನ ಪರ್ಷಾನ್ ಪ್ರತಿಹನ್ಮಿಭೂರಿ ಕಿಮ್ಮಾ ನಿಂದಂತಿ ಶತ್ರವೋ ನಿಂದ್ರಾಹ. ಒರಳಿನಲ್ಲಿ ಹಾಕಿ ಕುಟ್ಟಿಬಿಡ್ತೇನೆ ಧಾನ್ಯ ಕುಟ್ಟಿದ ಹಾಗೆ ಅಂತ ದೇವರೇ ಹೇಳಿಕೊಳ್ತಾನೆ. ವೈಕುಂಠ ಇಂದ್ರಹ ದೇವತೆ, ವೈಕುಂಠ ಇಂದ್ರ ಹೇಳ್ತಾನೆ, ಭಗವಂತ ಅನಂತ ಜಗತ್ತುಗಳು ಕೂಡಿ ಬಂದರೂ ಕುಟ್ಟಿ ಎಸೆಯುವ ಶಕ್ತಿ ನನಗಿದೆ, ನನ್ನ ವಿರೋಧ ಮಾಡಬೇಡಿ ಎನ್ನುವ ಚೇತಾವನೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಋಗ್ವೇದದಲ್ಲಿ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಣೆ ಮಾಡ್ತಾರೆ ಈ ಮಂತ್ರವನ್ನು. ಶ್ರೀಮನ್ ನ್ಯಾಯಸುಧೆಯಲ್ಲಿಯೂ ಟೀಕಾಕೃತ್ಪಾದರು ಉದಾಹರಣೆ ಮಾಡ್ತಾರೆ. ಹಾಗಾದರೆ ಅನಂತ ಜೀವರಾಶಿಗಳನ್ನು ಸುಲಭವಾಗಿ ಕುಟ್ಟಿ ಎಸೆಯುವ ಅಪಾರ ಶಕ್ತಿ ಇರುವ ದೇವರ ವಿರೋಧ ಮಾಡುವವರು ಯಾರು? ಯಾವ ವಿರೋಧ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ, ತನ್ನ ಇಚ್ಛೆಗೆ ಬಂದಂತೆ ಎಲ್ಲವನ್ನು ಮೀರಿ ನಿಲ್ಲುವ ಶಕ್ತಿ ಇದ್ದರೂ ನಿಲ್ಲುವುದಿಲ್ಲ. ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಫಲ ಕೊಡ್ತಾನೆ ಅಂದರೆ ಕಾರುಣ್ಯ ಬಿಟ್ಟರೆ ಇನ್ನೇನೂ ಇಲ್ಲ ಇದರ ಹಿನ್ನೆಲೆಯಲ್ಲಿ. ಇಂತಹ ಅಪಾರ ಕಾರುಣ್ಯ ಸಾಗರನಾದ ಭಗವಂತ ನಾವು ಮಾಡಿದ್ದಕ್ಕೆ ಕೊಡ್ತಾನೆ, ಅವನದೇನು ದೊಡ್ಡ ಕಾರುಣ್ಯ ಅಂತನ್ನುವ ಮಾತಿಲ್ಲ. ದಯಾಸಾಗರನೇ ಭಗವಂತ. ಅವನ ದಯೆಯನ್ನು ತಿಳಿದು ಅಂತಹ ದಯಾಸಾಗರನಾದ ಪರಮಾತ್ಮನ ದಯೆಯನ್ನು ಪಡೆದುಕೊಳ್ಳುವುದಕ್ಕೆ ನಮಗೆ ವಿಹಿತವಾದ ಕರ್ಮಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಿ ಆ ಪರಮಾತ್ಮನ ಕೃಪೆಯನ್ನು, ಶ್ರೀಕೃಷ್ಣ ಪರಮಾತ್ಮನ ಶ್ರೀ ಮೂಲರಾಮ ದಿಗ್ವಿಜಯರಾಮದೇವರ ಅನುಗ್ರಹವನ್ನು ನಾವೆಲ್ಲ ಪಡೆಯಬೇಕು, ಪಡೆಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಉತ್ತರಾದಿ ಮಠಾಧೀಶರು ಅನುಶಾಸನದ ಪ್ರವಚನವನ್ನು ಒಂದು ಭಾಗವನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ. ಮಹಾಭಾರತವನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಅಲ್ಲಿರ್ತಕ್ಕಂತಹ ಚಿಂತನೆಗಳು ನಮ್ಮ ಜೀವನದ ಉದ್ದಕ್ಕೆ ನೆನಪಿಟ್ಟುಕೊಳ್ಬೇಕಾದ್ದು, ಅದು ಮರೆಯಲಿಕ್ಕಾಗದೇ ಇರತಕ್ಕ ಸಂದೇಶಗಳನ್ನು ನಮಗೆ ನೀಡಿದ್ದಾರೆ. 7 ದಿವಸಗಳಲ್ಲಿ ನಮ್ಮನ್ನು ಎಬ್ಬಿಸಿ ಬಿಟ್ಟಿದ್ದಾರೆ. ಅದು ಮನಸ್ಸು ಜಾಗೃತವಾಗುವ ಹಾಗೆ ಮಾಡಿದ್ದಾರೆ. ನಮ್ಮಲ್ಲಿ ಬರತಕ್ಕಂತಹ ಗೊಂದಲಗಳು ಅಂದರೆ ಈ ಕರ್ಮದ ಗೊಂದಲಗಳು, ದೇವರನ್ನು ಯಾಕೆ ಒಪ್ಪಬೇಕು ಅನ್ನತಕ್ಕಂತಹ ಚಿಂತನೆ, ನಿರೀಶ್ವರವಾದ, ಕರ್ಮವಾದ, ಅದು ನಮ್ಮ ಹಿಂದೂಗಳ, ನಮ್ಮ ಈ ದೇಶದ ಸನಾತನ ಸಂಸ್ಕೃತಿಯ ಒಂದು ಅಸಾಧಾರಣ ಧರ್ಮ. ಜನ್ಮಾಂತರವನ್ನು ಒಪ್ಪದೇ ಇದ್ದವರಿದ್ದಾರೆ, ಜನ್ಮಾಂತರದ ಕರ್ಮವನ್ನು ಒಪ್ಪದೇ ಇದ್ದವರಿರ್ತಾರೆ. ಆದರೆ ಅಲ್ಲಿ ವೇದಾಂತ ಪರ್ಯವಸಾನ ಆಗುವುದಿಲ್ಲ. ಕರ್ಮದ ದೊಡ್ಡ ಸರಪಳಿ ಇದೆ. ಆ ಕರ್ಮ ನಮ್ಮ ಮೇಲೆ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ನಮ್ಮ ಉತ್ತರಾದಿ ಮಠಾಧೀಶರು 7 ದಿವಸಗಳಲ್ಲಿ ಮನ ಮುಟ್ಟುವ ಹಾಗೆ ಸಮರ್ಥನೆ ಮಾಡಿ ಭಾಳ ಸುಂದರವಾಗಿ ನಮ್ಮ ಹೃದಯ ಮಂದಿರದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಜನ್ಮಾಂತರದಲ್ಲಿ ಮಾಡಿದ ಒಳ್ಳೆಯ ಸತ್ಕರ್ಮ ಇದ್ದದ್ದಕ್ಕೇ ನಾವು ರಾಜಾಂಗಣದಲ್ಲಿ 7 ದಿನ ಇಂತಹ ಪ್ರವಚನವನ್ನು ಕೇಳಲಿಕ್ಕೆ ಸಾಧ್ಯವಾಯಿತು. ನಿರೀಶ್ವರವಾದ ದೊಡ್ಡ ವಾದ. ಒಂದು ಕಡೆಯಲ್ಲಿ ಬುದ್ಧಿಜೀವಿಗಳು ದೇವರೇ ಇಲ್ಲ ಅಂತ ವಾದ ಮಾಡ್ತಾ ಬರ್ತಾರೆ. ಅದು ಒಂದು ಕಿವಿಯಲ್ಲಿ ನಾವು ಕೇಳ್ತಾ ಇರ್ತೇವೆ, ಹೌದಾ ಅಲ್ವಾ, ದೇವರಿದ್ದಾರಾ ಇಲ್ವಾ ಅಂತ ಗೊಂದಲ ಬರ್ತದೆ. ಇಂತಹ ವಾದಗಳಿಗೆ ಅದು ಎಷ್ಟು ವರ್ಷ ನಾವು ಕೇಳಿದ್ರೂ ದೇವರ ನಿರೀಶ್ವರವಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಈ ಪ್ರವಚನದ ಮೂಲಕ ದೇವರನ್ನು ಒಪ್ಪಲೇಬೇಕು. ಇವತ್ತು ವೈಜ್ಞಾನಿಕ ಯುಗ, ದೇವರನ್ನು ಒಪ್ಪಬೇಕಾ ಅಂತ ಕೇಳುವವರಿದ್ದಾರೆ. ವೈಜ್ಞಾನಿಕ ಯುಗದಲ್ಲಿ ಇವತ್ತಿನ ವಿಜ್ಞಾನವನ್ನು, ಇವತ್ತಿನ ಸೈನ್ಸನ್ನು, ಇವತ್ತು ಮಾಡರ್ನ್ ಸೈನ್ಸನ್ನು ನಮ್ಮ ಮುಂದಿಟ್ಟು ಆ ಸೈನ್ಸ್ ಒಪ್ಪುವ ರೀತಿಯಲ್ಲಿ ದೇವರನ್ನು ಸಮರ್ಥನೆ ಮಾಡುವ ಅವರ ಸರಣಿ ಬಹಳ ಅದ್ಭುತವಾದ ಸರಣಿ. ದೇವರನ್ನು ಗಟ್ಟಿಯಾಗಿ ನಮ್ಮಲ್ಲಿ ಪಡೆಯಚ್ಚು ಅದು ಮೂಡಿಸಿದ್ದಾರೆ. ಒಂದು ಕಡೆಯಲ್ಲಿ ನಾವೇನು ಮಾಡೋದು ಬೇಡ, ಶ್ರಮನೇ ಬೇಡ, ಪ್ರಯತ್ನನೇ ಬೇಡ, ದೇವರೇ ಎಲ್ಲ ಮಾಡಿಸ್ತಾನೆ ಅಂತ ದೇವರನ್ನು ಒಪ್ಪಿ ದೇವರನ್ನು ಸುಮ್ಮನೆ ಕೂಡಿಸುವ ಕಾರ್ಯಕ್ರಮ. ನಾವೇನು ಮಾಡೋದು ಬೇಡ ಅಂತ ಸೋಮಾರಿಗಳಾಗಬೇಕು ಅನ್ನುವ ಚಿಂತನೆ. ಅದಕ್ಕೆ ಹಾಗಿಲ್ಲ. ನಾವು ಪ್ರಯತ್ನ ನಾವು ಮಾಡಬೇಕಾದ್ದು ದೇವರೇ ಎಲ್ಲವನ್ನು ಮಾಡಿಸುವುದಾಗಿದ್ದರೂ ನಮ್ಮ ಅನುಭವ ಸಿದ್ಧವಾದಂತಹ ಆ ಪ್ರಯತ್ನ ಮಾಡಬೇಕಾದ್ದು, ಸಾಧನೆ ನಾವು ಮಾಡಬೇಕಾದ್ದು ಅನ್ನುವ ಆ ಚಿಂತನೆ ತರ್ಕಬದ್ಧವಾದಂತಹ ಮನಸ್ಸಲ್ಲಿ ಮುಟ್ಟುವ ರೀತಿಯಲ್ಲಿ ಪ್ರವಚನ ನಮ್ಮ ಸ್ವಾಮಿಗಳವರು ನಡೆಸಿಕೊಟ್ಟಿದ್ದಾರೆ. 7 ದಿವಸದ ಈ ಪ್ರವಚನ ಕನ್ನಡದಲ್ಲಿ 7 ಅಂತಂದರೆ ಕೂತವನನ್ನು ಎದ್ದು ದೇವ ಕಾರ್ಯದಲ್ಲಿ ತೊಡಗಿಸ್ತಕ್ಕಂತಹ ಪ್ರವಚನ ಸತ್ಯಾತ್ಮತೀರ್ಥ ಶ್ರೀಪಾದರಿಂದ 7 ದಿವಸ ಕೃಷ್ಣನ ಸನ್ನಿಧಾನದಲ್ಲಿ ಆಚಾರ್ಯರ ಮೂಲಕ ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಸ್ವಾಮಿಗಳು 7 ದಿವಸ ಇಲ್ಲಿ ಉಡುಪಿಯಲ್ಲಿ ಕೂತಿರ್ತಾರೆ ಅಂತಂದರೆ ದೊಡ್ಡ ಆಶ್ಚರ್ಯ. ಅವರು ಒಂದು ಕಡೆ ಕೂಡಿಸ್ಲಿಕ್ಕಾಗುವುದಿಲ್ಲ. ಅದು ಕೃಷ್ಣನ ಮೇಲೆ ಪ್ರೀತಿಯಿಂದ
ಆಚಾರ್ಯರ ಮೇಲೆ ಭಕ್ತಿಯಿಂದ, ವಿಶೇಷವಾಗಿ ರಾಜಾಂಗಣದ ಮೇಲಿನ ಕೃಪೆಯಿಂದ ನಮಗೆ 7 ದಿವಸವನ್ನು ನಮಗೆ ಕೊಟ್ಟ ಸ್ವಾಮಿಗಳವರಿಗೆ ಈ ರಾಜಾಂಗಣ ಅವರಿಗೆ ಋಣಿಯಾಗಿದೆ ಅಂತ ಹೇಳ್ತಾ 7 ದಿವಸವನ್ನು ಕೊಟ್ಟಿದ್ದಾರೆ ಅನುಶಾಸನ ಪರ್ವ. ಮತ್ತೆ ಅನುಶಾಸನ ಪರ್ವಕ್ಕೆ ರಾಜಾಂಗಣ ಕಾದಿದೆ ಅಂತ ಹೇಳ್ತಾ ಸ್ವಾಮಿಗಳವರ ಆ ದಿನ ಅವರು ಯಾವಾಗ ಕೊಡ್ತಾರೆ, ರಾಜಾಂಗಣ ಕಿವಿಯರಳಿಸಿ ಕೂತಿದೆ ಅಂತ ಹೇಳ್ತಾ ಸ್ವಾಮಿಗಳ ಈ ಹೃದಯವಂತಿಕೆಗೆ, ಈ ಸೌಜನ್ಯಕ್ಕೆ ನಾವು ಕೃಷ್ಣನಲ್ಲಿ, ಆಚಾರ್ಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಸ್ವಾಮಿಗಳು ರಾಜಾಂಗಣವನ್ನು ಅಲಂಕರಿಸಬೇಕು ಅಂತ. ಬಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥರು ಅಭಿಮಾನದಿಂದ ಸಾಕಷ್ಟು ಮಾತುಗಳನ್ನು ತಿಳಿಸಿದ್ದಾರೆ. ಅವರ ಹೃದಯ ವೈಶಾಲ್ಯ, ಅವರ ಅಭಿಮಾನ ಮಾತ್ರ ಅದರಲ್ಲಿ ಮುಖ್ಯವೇ ಹೊರತು ನಮ್ಮಲ್ಲಿ ಯಾವುದೇ ತರಹದ ಗುಣಗಳಿಲ್ಲ. ಅವರು ಮಾಡ್ತಾ ಇರುವ ದೊಡ್ಡ ಕಾರ್ಯ ನಿಜವಾಗಿಯೂ ನಮ್ಮ ಮಾಧ್ವ ಸಮಾಜವೇ ಹೆಮ್ಮೆ ಪಡಬೇಕಾದಂತಹ ಕಾರ್ಯ. ಶ್ರೀಕೃಷ್ಣ ಪರಮಾತ್ಮನಿಗೆ ಸುವರ್ಣದ ಗೋಪುರ. ಇಷ್ಟು ದಿವಸ ನಾವು ತಿಳಿದಿದ್ದು ಕೇವಲ ಬಂಗಾರದ ಗೋಪುರ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಬಂದ ಮೇಲೆ ನೋಡಿದಾಗ ಗೊತ್ತಾದದ್ದು ಬರೀ ಸಾಮಾನ್ಯ ಬಂಗಾರದ ಗೋಪುರ ಅಲ್ಲ, ನಿಜವಾದ ಸುವರ್ಣ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಕೆತ್ತನೆಯನ್ನೂ ಮಾಡಿಸಿ, ತಗಡಿನ ಮೇಲೆ ಮಾತ್ರ ಕೆತ್ತನೆಯಲ್ಲ, ಇಲ್ಲಿ ಬರುವ ಎಲ್ಲ ಭಕ್ತರ ಮನಸ್ಸಿನೊಳಗೂ ಶ್ರೀಮದಾಚಾರ್ಯರ ಸಿದ್ಧಾಂತದ ಕೆತ್ತನೆಯನ್ನು ಮಾಡಿಸಿ, ಆ ಗೋಪುರದಲ್ಲಿಯೂ ಸುವರ್ಣ ಶ್ರೀಮದಾಚಾರ್ಯರ ವಚನಗಳನ್ನು ತುಂಬಿ ಸುವರ್ಣ ಗೋಪುರ ಮಾಡಿಸ್ತಾ ಇರುವುದು ಇದೊಂದು ಐತಿಹಾಸಿಕವಾದ ಕಾರ್ಯ. ನಿರಂತರ ಹರಿಭಜನೆ, ವೇದ ಪಠನ, ಶಾಸ್ತ್ರಗಳ ಪ್ರವಚನಗಳು, ಸ್ವಯಂ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ನಿರಂತರ ಪಾಠ ಪ್ರವಚನ, ಇವುಗಳ ಮೂಲಕ ಎಲ್ಲವನ್ನೂ ಸುವರ್ಣಮಯವಾಗಿ ಮಾಡಿದ್ದಾರೆ. ಅವರ ಪರ್ಯಾಯವನ್ನು ರಾಜಾಂಗಣವೂ ಸುವರ್ಣಮಯ, ಗೋಪುರ ಸುವರ್ಣ, ಎಲ್ಲರ ಮನಸ್ಸಿನಲ್ಲಿಯೂ ಸುವರ್ಣ. ಅವರು ನಿತ್ಯದಲ್ಲಿ ಸುವರ್ಣಗಳ ಪಾಠ ಪ್ರವಚನಗಳನ್ನು ಮಾಡಿ ಸುವರ್ಣಮಯ ಐತಿಹಾಸಿಕ ಪರ್ಯಾಯವನ್ನು ಮಾಡಿದಂತಹ ಒಂದು ಕೀರ್ತಿ ವಿದ್ಯಾಧೀಶ ತೀರ್ಥರಿಗೆ ಇದೆ. ಅಷ್ಟು ಅಭಿಮಾನದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದರು. ಅವರು ಹೇಳಿದರು ಬರೋದೇ ಬಹಳ ಕಷ್ಟ ಅಂತ. ವಿದ್ಯಾಧೀಶ ತೀರ್ಥರು ಮಾಡುವ ಅಭಿಮಾನಕ್ಕೆ ಎಷ್ಟು ಕೆಲಸಗಳಿದ್ದರೂ, ಎಷ್ಟು ದೂರ ಇದ್ದರೂ ಬಿಟ್ಟು ಬರಬೇಕು ಅಂತ ಅನ್ನಿಸ್ತೆ. ಅಷ್ಟು ಅಭಿಮಾನದಿಂದ ಅವರು ಬರಮಾಡಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೆ.